सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಏಪ್ರಿಲ್ ತಿಂಗಳಿಂದ ಜ್ಯೋತಿಷ್ಯದ ಒಂದು ತರಗತಿ, ಆನ್ಲೈನ್ ಜ್ಯೋತಿಷ್ಯ ತರಗತಿ, ಇದು 3ನೇ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ. ಹಾಗಿದ್ರೆ ಈ ವಾರದ ವಾರ ಭವಿಷ್ಯ ಹೇಗಿದೆ? ದಿನಾಂಕ 8 ಫೆಬ್ರವರಿ 2026ರಿಂದ ದಿನಾಂಕ 14 ಫೆಬ್ರವರಿ 2026ರವರೆಗಿನ ಈ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಈ ವಾರ ಕೂಡ ದಶಮದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಾನೆ. ಆದ್ರೆ ಏನಪ್ಪಾ ಅಂದ್ರೆ, ಹೋದ ವಾರ ಎಲ್ಲ 10ನೇ ಮನೆಯಲ್ಲಿ 3-4 ಗ್ರಹಗಳಿರ್ತಾ ಇದ್ರು. ಆದ್ರೆ ಈ ವಾರದಲ್ಲಿ ಕುಜಗ್ರಹ ಸ್ಥಿತನಾಗಿರ್ತಾನೆ, ಅವನ ಜೊತೆನಲ್ಲಿ ರವಿ ಕೂಡ ಸ್ಥಿತನಾಗಿರ್ತಾರೆ. ಆದ್ರೆ ರವಿ ಈ ವಾರದ ಕೊನೆಯಲ್ಲಿ ಕುಂಭರಾಶಿಗೆ ಪ್ರವೇಶವನ್ನ ಮಾಡ್ತಾರೆ. ಇದರ ಪ್ರಕಾರವಾಗಿ ಕುಜ ನಿಮಗೆ ತುಂಬಾ ಶುಭ ಫಲವನ್ನ ಕೊಡ್ತಾ ಇದ್ದಾನೆ. ದಶಮದಲ್ಲಿ ಕುಜ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಅಂದುಕೊಂಡಂತಹ ಕೆಲಸಗಳು ಸಕ್ಸಸ್ ಆಗತ್ತೆ. ನಿಮ್ಮ ವೃತ್ತಿ ವಿಚಾರ ಅಂತ ತಗೊಂಡಾಗ ಆ ವೃತ್ತಿಯಲ್ಲಿ ನೀವೇನ್ ನಿಮ್ಗೆ ಒಂದು ಜವಾಬ್ದಾರಿ ಕೊಟ್ಟಿರ್ತಾರ, ಜವಾಬ್ದಾರಿನ ಕಂಪ್ಲೀಟ್ ಮಾಡ್ತೀರಾ. ಆದ್ರೆ ರಾಶ್ಯಾಧಿಪತಿ ತುಂಬಾ ಸ್ಟ್ರಾಂಗ್, ಅಂದ್ರೆ ತುಂಬಾ ಪ್ರಬಲನಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಬೇಗ ಕೋಪ ಬರುವಂತದ್ದು. ಕೆಲವರ ಮೇಲೆ ನಿಮಗೆ ಸಿಟ್ಟಿದ್ರು ಕೂಡ, ಕೋಪ ಇದ್ರು ಕೂಡ ಅದನ್ನ ತೋರಿಸ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಈಗ ಅದನ್ನ ತೋರಿಸ್ಕೊಳ್ತೀರಾ. ಅಂದ್ರೆ ನಿಮ್ ಮಾತಿನ ಮೂಲಕನೋ ಅಥವಾ ಅವ್ರ ತಪ್ಪನ್ನ ನೀವು ಬಾಯಲ್ಲಿ ಎತ್ತಾಡಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನೇರವಾಗಿ ಯಾವುದೇ ಭಯ ಇಲ್ಲದೆ ಹೇಳುವಂತದ್ದಾಗಿರ್ಬೋದು. ಈ ರೀತಿ ಒಂದಿಷ್ಟು ಆಗತ್ತೆ. ಬಟ್ ಏನಪ್ಪಾ ಅಂದ್ರೆ, ಈಗ ಒಬ್ರು ಅವ್ರ ತಪ್ಪನ್ನ ನೀವು ಹೇಳಿದಾಗ ಅವ್ರು ಅರ್ಥ ಮಾಡ್ಕೊಂಡ್ರೆ ಅದು ಹೇಳೋದ್ರಲ್ಲಿ ಸರಿ ಇದೆ. ಅಟ್ಲೀಸ್ಟ್ ಅವ್ರಿಗೆ ಅವ್ರ ತಪ್ಪಿನ ಅರಿವು ಮಾಡಿಸಿದೀನಿ ಅನ್ನೋ ಸಮಾಧಾನ ಇರುತ್ತೆ. ಕೆಲವರು ನೀವು ಏನೇ ಹೇಳಿದ್ರು ಅವ್ರು ಮಾಡಿದ್ದು ತಪ್ಪು ಅಂತ ಅವ್ರು ಒಪ್ಕೊಳ್ಳೋದೇ ಇಲ್ಲ, ನಿಮ್ಮನ್ನೇ ದೂಷಿಸ್ತಾರೆ. ಹಾಗಿರುವಾಗ ಅವರ ಹತ್ತಿರ ನೀವು ಮಾತಾಡೋದಕ್ಕಿಂತ ಸುಮ್ಮನಿರೋದು ಲೇಸು. ಇನ್ನು ಹಣಕಾಸಿನ ವಿಚಾರ ಅಂತ ತಗೊಂಡಾಗ ನಿಮಗೆ ಬಹಳ ಚೆನ್ನಾಗಿದೆ. ಧನಸ್ಥಾನಾಧಿಪತಿ ಶುಕ್ರ ಗ್ರಹ ಲಾಭದಲ್ಲಿರ್ತಾನೆ. ಆ ಲಾಭದಲ್ಲಿರುವಂತಹ ಶುಕ್ರನೊಟ್ಟಿಗೆ ಬುಧ ಕೂಡ ಸ್ಥಿತನಾಗಿರ್ತಾನೆ. ಹಾಗಾಗಿ ನಿಮಗೆ ಹಣಕಾಸಿನ ಅನುಕೂಲಗಳಾಗುತ್ತೆ. ಯಾವುದೇ ಒಂದು ಬಿಸ್ನೆಸ್ಗೋಸ್ಕರನೋ ಅಥವಾ ನಿಮ್ಮ ಯಾವುದೋ ಒಂದು ಸಮಸ್ಯೆಗೆ ಅಥವಾ ಮನೆ ಕಟ್ಟಲಿಕ್ಕೆ ಯಾವುದೋ ಒಂದಕ್ಕೆ ನಿಮಗೆ ಹಣ ಬೇಕು, ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ, ಬ್ಯಾಂಕ್ ಲೋನ್ಗೋಸ್ಕರ ಅಂದ್ರೆ ಈ ವಾರದಲ್ಲಿ ಲೋನ್ ಸ್ಯಾಂಕ್ಷನ್ ಆಗುವಂತಹ ಲಕ್ಷಣಗಳು ಕಂಡು ಬರುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಲಾಭದಲ್ಲಿ ಇರೋದ್ರಿಂದ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೂ ಕೂಡ ಅಷ್ಟೇ ವ್ಯಾಪಾರದಲ್ಲಿ ತುಂಬಾ ಅಭಿವೃದ್ಧಿ ಇದೆ. ಕೃಷಿಯನ್ನ ಮಾಡ್ತಾ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಕೃಷಿಗೆ ಸಂಬಂಧಪಟ್ಟಂತೆ ಏನಾದ್ರೂ ನಿರ್ಧಾರಗಳು ತಗೊಳ್ಳೋದಾದ್ರೆ ಇದು ಬಹಳ ಸೂಕ್ತವಾದ ಸಮಯ. ಯಾಕಂದ್ರೆ ಕುಜಗ್ರಹ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ನೀವು ಕೃಷಿಗೆ ಸಂಬಂಧಪಟ್ಟಂತೆ ನೀವು ಏನಾದ್ರೂ ನಿರ್ಧಾರಗಳು ತಗೋಬಹುದು. ಮುಂಬರುವ ದಿನಗಳಲ್ಲಿ ಚತುರ್ಥ ಭಾವಕ್ಕೆ ಗುರು ಬರ್ತಾ ಇರೋದ್ರಿಂದ ಇವತ್ತಿನ ನಿಮ್ಮ ನಿರ್ಧಾರ ಮುಂದಿನ ದಿನಗಳಲ್ಲಿ ನಿಮಗೆ ಬಹಳಷ್ಟು ಶುಭವನ್ನ ಕೊಡುತ್ತೆ. ಮುಂದಿನ ದಿನಗಳಂದ್ರೆ ಈಗ ಒಂದ್ 2-3 ತಿಂಗಳು ಕಳೆದ್ಮೇಲೆ, ನಾಳೆನೆ ಅಥವಾ ಮುಂದಿನ ವಾರನೇ ಅಂತಲ್ಲ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ಚೆನ್ನಾಗಿದೆ. ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ನಿಮ್ಮ ಪ್ರಯತ್ನ ಮುಂದುವರಿಸಿ. ಯಾಕಂದ್ರೆ ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಉದ್ಯೋಗ ಇಲ್ಲ ಅನ್ನುವಂಥವ್ರಿಗೆ ಖಂಡಿತ ಈ ವಾರದಲ್ಲಿ ಉದ್ಯೋಗ ಸಿಕ್ಕೇ ಸಿಗುತ್ತೆ. ಉದ್ಯೋಗದಲ್ಲಿ ತುಂಬಾ ಒಂದ್ ಸ್ವಲ್ಪ ಕಷ್ಟ ಇದೆ ಅಥವಾ ತುಂಬಾ ಏನೋ ಅಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ತುಂಬಾ ರೆಸ್ಟ್ ಇಲ್ಲದೆ ದುಡಿಬೇಕು ಅಥವಾ ತುಂಬಾ ಕೆಲಸದಲ್ಲಿ ಒತ್ತಡಗಳಿದೆ, ಈ ತರದ್ದೆಲ್ಲ ಇತ್ತು ಅಂದ್ರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ತುಂಬಾ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಈ ಒಂದು 7.5ನ ಶನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ. ನೋಡಿ, ಎಲ್ಲಾ ಗ್ರಹಗಳು ಲಾಭದಲ್ಲಿ ದಶಮದಲ್ಲಿ ಇದ್ರೆ ಅದು ಬಹಳ ಶುಭ. ಲಾಭದಲ್ಲಿ ಇರ್ತಕ್ಕಂಥ ರಾಹು ಉತ್ತಮವಾದಂತಹ ಫಲ ಕೊಡ್ತಾನೆ. ಅವನ ಜೊತೆ ಶುಕ್ರ ಸೇರ್ಕೊಂಡ್ರೆ ಇನ್ನೂ ಶುಭ. ಶುಕ್ರ ಅಂದ್ರೆ ಅದೃಷ್ಟ. ನೈಸರ್ಗಿಕವಾಗಿ ಶುಭಗ್ರಹವಾಗಿರುವಂತಹ ಶುಕ್ರನು ಲೌಕಿಕ ಜೀವನದಲ್ಲಿ ಬೇಕಾದಂತಹ ಭೋಗ ಭಾಗ್ಯಗಳನ್ನ ಕೊಡ್ತಕ್ಕಂಥ ಗ್ರಹ ಆಗಿರ್ತಾನೆ. ಅವನು ಲಾಭಕ್ಕೆ ಬಂದಾಗ ನಿಮ್ಗೆ ವಸ್ತ್ರಗಳನ್ನ ತಗೊಳ್ಳುವಂಥದ್ದು,
ಒಡವೆಗಳನ್ನ ತಗೊಳ್ಳುವಂಥದ್ದು, ಬೆಲೆ ಬಾಳುವಂತಹ ವಸ್ತುಗಳನ್ನ ತಗೊಳ್ಳುವಂಥದ್ದು, ಮನೆಗೆ ಅಲಂಕಾರಿಕ ವಸ್ತುಗಳನ್ನ ತಗೊಳ್ಳುವಂಥದ್ದು, ಅಥವಾ ಟ್ರಾವೆಲ್ ಮಾಡುವಂಥದ್ದು, ನಿಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳುವಂಥದ್ದು, ಈ ತರದ ಯಾವುದೋ ಒಂದು ವಿಷಯದಲ್ಲಿ ನಿಮಗೆ ಬಹಳ ಖುಷಿಯನ್ನ ಕೊಡ್ತಾನೆ. ಆ ರೀತಿ ಆಗತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಮತ್ತೆ ವಿದ್ಯಾರ್ಥಿಗಳಿಗೆ ನೋಡಿ, ಪಂಚಮಾಧಿಪತಿ ರವಿಗ್ರಹ 10ನೇ ಮನೆಯಲ್ಲಿ ಇರ್ತಾನೆ. ವಾರದ ಕೊನೆಯಲ್ಲಿ 11ನೇ ಮನೆಗೆ ಹೋಗಿ ತನ್ನ ಮನೆಯನ್ನೇ ನೋಡೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ತುಂಬಾ ಚೆನ್ನಾಗಿದೆ. ಈ ವಾರ ನಿಮ್ಗೆ ಬಹಳ ಶುಭದಾಯಕ ವಾರ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಷ್ಟ್ರಾಧಿಪತಿ ದಶಮಕ್ಕೆ ಬಂದಿದ್ದಾರೆ. ನೋಡಿ, ರಾಷ್ಟ್ರಾಧಿಪತಿ ಶುಕ್ರ ದಶಮಕ್ಕೆ ಬಂದಿದ್ದಾರೆ ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಇಲ್ಲಿ ನಿಮ್ಮ ಬಹಳ ಮುಖ್ಯವಾದ ಕೆಲಸಗಳಿದೆ. ನೋಡಿ, ರಾಷ್ಟ್ರಾಧಿಪತಿ ಜೊತೆ ಪಂಚಮಾಧಿಪತಿ ಬುಧ. ಪಂಚಮ ಅಂದ್ರೇನು? ಪಂಚಮ ಅಂದ್ರೆ ನಿಮ್ಮ ಮುಂದಿನ ಬದುಕು, ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳು, ನಿಮ್ಮ ವಿದ್ಯಾಭ್ಯಾಸ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ನಿರ್ಧಾರ ತಗೋಬೇಕು ಅಂತಿದ್ರೆ, ಮಕ್ಕಳ ವಿಚಾರದಲ್ಲಿ ಪ್ರಮುಖವಾದ ನಿರ್ಧಾರ ತಗೋಬೇಕು ಅಂತಿದ್ರೆ, ಇವಾಗ ನೋಡಿ, ಕೆಲವರು ಮಕ್ಕಳಿಗೆ ಯಾಕೋ ಬೇರೆ ಶಾಲೆಗೆ ಹಾಕೋಣ, ಅಥವಾ ಯಾವುದೋ ಒಂದು ಹಾಸ್ಟೆಲ್ಗೆ ಹಾಕೋಣ, ಅಥವಾ ಬೇರೆ ಕಡೆ ಓದಿಸ್ಬೇಕು, ಅಥವಾ ವಿದೇಶಕ್ಕೆ ಮಕ್ಕಳನ್ನ ಒಂದು ಹೈಯರ್ ಎಜುಕೇಶನ್ ಕಳಿಸ್ಬೇಕು, ಈ ತರ ಏನೇ ಇದ್ರು, ಅಥವಾ ಮಕ್ಕಳಿಗೆ ಅವರ ಹೆಸರಲ್ಲಿ ಏನೋ ಒಂದು ನೀವು ಅನ್ಕೊಂಡಿದ್ದೀರಾ, ಯಾವುದೋ ಒಂದು ವಿಚಾರದಲ್ಲಿ ಅವ್ರಿಗೆ ಮುಂದೆ ಫ್ಯೂಚರ್ ಒಳ್ಳೇದಾಗೋ ತರ ಯಾವುದೋ ಒಂದು ನಿರ್ಧಾರ ತಗೋಬೇಕು, ಈ ತರ ಎಲ್ಲ ಇಂಥದ್ ಏನೇ ಒಂದು ಡಿಸಿಷನ್ಸ್ ತಗೊಳ್ಳೋದಾದ್ರೆ ಇದು ಬಹಳ ಸೂಕ್ತವಾದ ಸಮಯವಾಗಿದೆ. ಹಾಗೆ ಕರ್ಮಸ್ಥಾನಕ್ಕೆ ರಾಷ್ಟ್ರಾಧಿಪತಿ ಬಂದಿದ್ದಾನೆ ಅಂದ್ರೆ ಬಹಳ ದಿನದಿಂದ ಆಗ್ಬೇಕಾಗಿರೋ ಒಂದು ಕೆಲಸ ಈ ವಾರದಲ್ಲಿ ಆಗತ್ತೆ, ಸಕ್ಸಸ್ ಆಗತ್ತೆ. ಹಾಗಾಗಿ ಒಂದು ಲೆಕ್ಕಕ್ಕೆ ಇದು ತುಂಬಾ ಒಳ್ಳೇದು, ಆದ್ರೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಇದು ನಿಮ್ಮ ಉದ್ಯೋಗ ಕೆಲಸಕ್ಕಷ್ಟೇ ಇದು ಸೀಮಿತ ಆಗಲ್ಲ, ನಿಮ್ಮ ಬೇರೆ ಬೇರೆ ವೈಯಕ್ತಿಕ ಕೆಲಸಗಳು, ಅದೇ ಹೇಳದ್ನಲ್ಲ, ಮಕ್ಕಳ ವಿಷಯವಾಗಿ ಏನೋ ಒಂದು ನಿರ್ಧಾರ ತಗೋಬೇಕು, ನಿಮ್ಮ ಭವಿಷ್ಯಕ್ಕೆ ಉಪಯೋಗವಾಗುವಂತಹ ತೀರ್ಮಾನವನ್ನು ತಗೋಬೇಕು, ಈ ತರ ಒಂದಿಷ್ಟು ವಿಚಾರದಲ್ಲಿ ನೀವು ನಿಮ್ಮ ಕೆಲಸಗಳನ್ನ ಮಾಡ್ತೀರಾ. ಬಟ್ ಎಲ್ಲವೂ ಕಂಪ್ಲೀಟ್ ಆಗುತ್ತೆ. ಒಂಚೂರು ಅರ್ಜೆಂಟ್ ಮಾಡ್ಕೊಳ್ತೀರಾ, ಆತರ ಪಡ್ತೀರಾ, ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತೀರಾ. ಯಾಕಂದ್ರೆ ಕುಜ 9ನೇ ಮನೇಲಿ ಇದಾನಲ್ಲ, 3ನೇ ಮನೆ ನೋಡ್ತಾ ಇರ್ತಾನೆ. 3ನೇ ಮನೆ ಅನ್ನೋದು ನಮ್ಮ ಮನಸ್ಸು, ಒಳಗ ಮನಸ್ಸು ನಮ್ಗೆ ಅರ್ಜೆಂಟ್ ಮಾಡ್ತಾ ಇರುತ್ತೆ, ಆತರ ಪಡಿಸ್ತಿರುತ್ತೆ, ಅಯ್ಯೋ ಲೇಟ್ ಆಗ್ತಿದೆ ಅಂತ. ಬಟ್ ಏನು ಆತರ ಪಡೋ ಅವಶ್ಯಕತೆ ಇಲ್ಲ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ದಶಮದಲ್ಲಿ ಶುಕ್ರ ಬುಧ ಇದ್ದಾರೆ, ಶುಕ್ರನ ಜೊತೆ ಬುಧ ಸೇರ್ದ ಅಂದ್ರೆ ನಿಮ್ಮ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಅವಾಗ ಸರಿಯಾದ ನಿರ್ಧಾರ ತಗೊಳ್ತೀರಾ, ಟೈಮ್ ಸೆನ್ಸ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ತೀರಾ. ಇನ್ನು ದಶಮಾಧಿಪತಿ ಎಲ್ಲಿದ್ದಾನೆ? ಲಾಭದಲ್ಲಿದ್ದಾನೆ. ಕರ್ಮಸ್ಥಾನಾಧಿಪತಿ ಶನಿ, ಕರ್ಮಕ್ಕೆ ಕಾರಕ ಕೂಡ. ಶಿಸ್ತು ಅಂದ್ರೇನೆ ಶನಿ, ಹೇಳ್ಬೇಕು ಅಂದ್ರೆ. ಯಾರ ಜಾತಕದಲ್ಲಿ ಶನಿ ತುಂಬಾ ಸ್ಟ್ರಾಂಗ್ ಇರ್ತಾರೆ ನೋಡಿ, ಅವರು ತುಂಬಾ ಶಿಸ್ತು, ತುಂಬಾ ಕ್ಲೀನು, ಯಾವಾಗ್ಲೂ ಕ್ಲೀನ್ ಮಾಡ್ತಾ ಇರ್ತಾರೆ. ಯಾರ ಜಾತಕದಲ್ಲಿ ತುಂಬಾ ವೀಕ್ ಇರ್ತಾನೆ ಶನಿ ಗ್ರಹ, ಅವರು ಅಶಿಸ್ತು, ಯಾವುದನ್ನು ಅನ್ಕೊಂಡಿದ್ದ ಟೈಮಿಗೆ ಮಾಡಕ್ಕಾಗಲ್ಲ ಅವ್ರಿಗೆ. ನೋಡಿ, ಶಿಸ್ತನ್ನು ಕೊಡೋದು ಶನಿ ಗ್ರಹ. ಹಾಗಾಗಿ ಲಾಭದಲ್ಲಿರೋದ್ರಿಂದ, ಗುರುವಿನ ಮನೆಯಲ್ಲಿರೋದ್ರಿಂದ ಪರಿಪೂರ್ಣವಾಗುತ್ತೆ ನಿಮ್ಮ ಕೆಲಸಗಳು. ಇನ್ನು ಉದ್ಯೋಗದ ವಿಷಯದಲ್ಲಿ ಹೇಗಿದೆ ಅಂದ್ರೆ ಬಹಳ ಚೆನ್ನಾಗಿದೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಏನೋ ಒಂದು ಬದಲಾವಣೆ ಈ ವಾರದಲ್ಲಿ ಆಗುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ದಶಮದಲ್ಲಿದ್ದಾನೆ. ಸ್ವಂತ ಉದ್ಯೋಗ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಏನೋ ಒಂದು ಚೇಂಜಸ್ ಮಾಡ್ಕೊಳ್ತೀರಾ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಿದ್ದೀರಾ, ಯಾವುದೋ ಆಫೀಸಲ್ಲಿ, ಕಂಪ್ನಿಯಲ್ಲಿ, ಸಂಸ್ಥೆಯಲ್ಲಿ, ಅಲ್ಲಿನೂ ಏನೋ ಒಂದು ಬದಲಾವಣೆ ಆಗುತ್ತೆ. ಆದರೆ ಈ ಬದಲಾವಣೆ ನಿಮ್ಮ ವೃತ್ತಿ ಕ್ಷೇತ್ರಕ್ಕೆ ಯಾವುದೇ ರೀತಿಯ ತೊಂದರೆಯನ್ನ ಮಾಡೋದಿಲ್ಲ. ಅದ್ರ ಬದಲು ನಿಮ್ಗೆ ಏನೋ ಬೆನಿಫಿಟ್ಸ್ ಕೂಡ ಇದರಿಂದ ಇರುತ್ತೆ, ಏನೋ ಒಂದು ಅನುಕೂಲ ಇರುತ್ತೆ. ಆ ತರ ಒಂದು ಬದಲಾವಣೆ ಆಗುತ್ತೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಅದ್ಭುತವಾಗಿದೆ. ಯಾಕಂದ್ರೆ ಸಪ್ತಮಾಧಿಪತಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಹಾಗಾಗಿ ತುಂಬಾ ಚೆನ್ನಾಗಿದೆ. ಸೂರ್ಯ ಗ್ರಹ ಸದ್ಯಕ್ಕೆ ಭಾಗ್ಯದಲ್ಲಿದ್ದಾರೆ, ಆದ್ರೆ ಸ್ವಲ್ಪ ದಿನ, ಇನ್ನೊಂದು 4-5 ದಿನದಲ್ಲಿ, ಈ ವಾರದ ಕೊನೆಯಲ್ಲಿ ಸೂರ್ಯ ಕೂಡ ದಶಮಕ್ಕೆ ಹೋಗಿ ದಿಗ್ಬಲರಾಗೋದ್ರಿಂದ ಈ ವಾರದ ಕೊನೆ ನಂತರ, ಈ ವಾರದ ಕೊನೆಗೆ ನಿಮ್ಗೆ ಈ ಆಸ್ತಿ ವಿಚಾರದಲ್ಲಿ, ಮನೆ ಕಟ್ಟೋ ವಿಚಾರ, ಮನೆ ತಗೊಳ್ಳೋಂತ ವಿಚಾರ, ಇವುಗಳ ವಿಚಾರದಲ್ಲಿ ಯಾವುದೋ ಒಂದು ಕೆಲಸಗಳು ಆಗ್ಬೇಕಿತ್ತು, ಪೆಂಡಿಂಗ್ ಆಗ್ತಾ ಇದೆ, ಸ್ಲೋ ಆಗ್ತಾ ಇದೆ, ಆಗ್ತಾ ಇಲ್ಲ, ಆ ತರದ ಯಾವುದೋ ಒಂದು ಕೆಲಸ ಸಕ್ಸಸ್ ಆಗುವ ಸಾಧ್ಯತೆಗಳಿದೆ. ಯಾಕಂದ್ರೆ ಚತುರ್ಥಾಧಿಪತಿ ಅಲ್ವಾ, ಹಾಗಾಗಿ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇರೋದಿಲ್ಲ, ತುಂಬಾ ಚೆನ್ನಾಗಿದೆ ಹೇಳ್ಬೇಕು ಅಂದ್ರೆ ನಿಮ್ಗೆ. ಆದರೆ ಒಂದೇ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಸಪ್ತಮಾಧಿಪತಿ 9ನೇ ಮನೇಲಿ ಇದ್ದು 3ನೇ ಮನೆ ನೋಡ್ತಿದ್ದಾನೆ. 3ನೇ ಮನೆ ಅನ್ನೋದು ಕುಜನ ನೀಚ ಸ್ಥಾನವಾಗಿದೆ.
ನಿಮ್ಮ ಸ್ನೇಹಿತರು, ಪ್ರೀತಿ ಪಾತ್ರರು ಅವರುಗಳ ವಿಷಯದಲ್ಲಿ ನಿಮಗೆ ಬೇಜಾರು ಅಂತ ಆಗಲ್ಲ. ಅವ್ರ ಬಗ್ಗೆ ನೀವೇನೋ ತಿಳ್ಕೊಂಡಿದ್ರಿ, ತುಂಬಾ ಒಳ್ಳೆಯವರು ಅಂತಾನೇನೋ ತಿಳ್ಕೊಂಡಿದ್ರಿ, ಆದ್ರೆ ನಿಮ್ಮ ಅನಿಸಿಕೆ ಸುಳ್ಳಾಯ್ತು. ಇವ್ರು ಹೀಗಲ್ಲ, ಇವರು ಇವ್ರದ್ದು ಬೇರೆ ತರನೇ ಇದೆ, ಇವ್ರ ಲೈಫು ನಿಮಗೆ ಸೆಟ್ ಆಗಲ್ಲ, ಆ ತರ ಒಂದಿಷ್ಟು ಸತ್ಯಾಂಶಗಳು ಗೊತ್ತಾಗುತ್ತೆ. ಅವಾಗ ಸ್ವಲ್ಪ ಬೇಜಾರಾಗುತ್ತೆ. ಮತ್ತೆ ಮನೆಯ ಅಕ್ಕಪಕ್ಕದವರು ಅವರುಗಳ ನಡವಳಿಕೆಯಿಂದ ಸ್ವಲ್ಪ ಬೇಜಾರಾಗುತ್ತೆ. ನೇರವಾಗಿ ಜಗಳ ಆ ತರದ್ದೇನೂ ಆಗಲ್ಲ, ಯಾಕೆಂದ್ರೆ ಶುಕ್ರನಿಗೆ ಸಂಬಂಧ ಇಲ್ಲ. ಆದ್ರೆ 3ನೇ ಮನೆ ನೋಡೋದ್ರಿಂದ 3ನೇ ಮನೆ ಕುಜನ ನೀಚ ಸ್ಥಾನವಾಗಿ ನಿಮ್ಮ ಅಕ್ಕಪಕ್ಕದವರು ಅಥವಾ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಸ್ನೇಹಿತರು ಸ್ವಲ್ಪ ವಿಚಿತ್ರವಾಗಿ ಬೇರೆ ತರನೇ ನಡ್ಕೊಳ್ತಾರೆ. ಅವ್ರ ಬಗ್ಗೆ ನಿಮ್ಗಿದ್ದಂತಹ ಒಂದು ಒಳ್ಳೆ ಅಭಿಪ್ರಾಯ ದೂರವಾಗುತ್ತೆ ಅಷ್ಟೇ. ನೀವು ಆತರ ಅನಿಸ್ತು ಅಂದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ, ನನಗೆ ಯಾರು ಹೇಗೆ ಅಂತ ಪರಮಾತ್ಮ ಅರ್ಥ ಮಾಡಿಸ್ತಾ ಇದ್ದಾನೆ ಅಂತೇಳಿ ಅನ್ಕೊಂಡ್ಬಿಡಿ. ನಾವ್ ಯಾವಾಗ್ಲೂ ದೇವ್ರ ಹತ್ರ ಏನ್ ಕೇಳ್ಬೇಕು ಅಂತ ತುಂಬಾ ಜನ ಗೊತ್ತಿಲ್ಲ. ನಾವ್ ದೇವ್ರ ಹತ್ರ ಏನ್ ಕೇಳ್ಬೇಕು ಅಂತಾನೆ ಗೊತ್ತಿಲ್ಲ. ಮೊದಲನೇದಾಗಿ ಇವತ್ತಿಗೆ ಏನ್ ಕೊಟ್ಟಿದ್ಯಪ್ಪ ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಲೇಬೇಕು. ಗ್ರಾಟಿಟ್ಯೂಡ್ ಇಲ್ಲ ಅಂದ್ರೆ ಮುಂದೆ ನಾವೇನು ಎಕ್ಸ್ಪೆಕ್ಟೇ ಮಾಡೋ ಹಾಗಿಲ್ಲ. ಅದಾದ್ಮೇಲೆ ನನ್ನ ಜೀವನಕ್ಕೆ ಯಾರಿಂದ ತೊಂದರೆ ಆಗತ್ತೋ ಅವ್ರನ್ನ ನನ್ನಿಂದ ದೂರನೇ ಇಟ್ಬಿಡು ಅಂತ ಕೇಳ್ಕೊಬೇಕು. ಹೀಗೆ ಕೇಳ್ಕೊಂಡಾಗ ಎಲ್ಲೋ ಒಂದ್ ಕಡೆ ಪರಮಾತ್ಮ ನಿಮ್ಗೆ ಯಾರ್ಯಾರಿಂದ ಮುಂದೆ ತೊಂದರೆ ಆಗತ್ತೆ ಅದು ನಮಗೆ ಗೊತ್ತಿರುತ್ತಾ, ದೇವ್ರಿಗೆ ಮಾತ್ರ ಗೊತ್ತಿರುತ್ತಲ್ವ, ಅವ್ರನ್ನ ತಾನಾಗೆ ದೂರ ಮಾಡ್ತಾರೆ. ದೂರ ಆದಾಗ ಸ್ವಲ್ಪ ಬೇಜಾರಾಗ್ಬೋದು. ಒಂದಿನ ನಿಮ್ಗೆ ಗೊತ್ತಾಗತ್ತೆ ಕರೆಕ್ಟ್ ಆಗೋದೆಲ್ಲ ಒಳ್ಳೇದಕ್ಕೆ, ಅವತ್ ನನ್ನಿಂದ ಅವ್ರು ದೂರ ಆಗಿದ್ದು ಒಳ್ಳೇದಾಯ್ತಪ್ಪ, ಇಲ್ಲ ಅಂದಿದ್ರೆ ಏನೋ ನನಗ್ ಸಮಸ್ಯೆ ಆಗ್ತಿತ್ತು ಅಂತ ನಿಮ್ಗೊಂದಿನ ಅದು ರಿಯಲೈಸ್ ಆಗೇ ಆಗತ್ತೆ. ಇದನ್ನ ನೀವು ಈ ತರ ಕೇಳ್ಕೊಳ್ಳಿ. ಹಾಗಾಗಿ ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಬೇಡಿ. ನಿಮ್ಮ ಕೆಲಸ, ನಿಮ್ಮ ಕುಟುಂಬ, ಹಾಗೆ ನಿಮ್ಮ ಒಂದು ಗುರಿ ಮುಟ್ಟೋದು, ಇದ್ರ ಕಡೆ ಗಮನ ಕೊಡಿ. ಯಾಕಂದ್ರೆ ನೆಕ್ಸ್ಟ್ ಶನಿಗ್ರಹ 12ನೇ ಮನೆಗೆ ಬಂದ್ಬಿಡ್ತಾನೆ. ಆವಾಗ ನಿಮ್ ಕೆಲ್ಸಗಳಲ್ಲಿ ತುಂಬಾ ಅಡೆತಡೆಗಳು ಬರುತ್ತೆ, ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಬರುತ್ತೆ. ಈಗ್ಲಿಂದಾನೇ ಸೇವಿಂಗ್ಸ್ ಮಾಡ್ಕೊಳ್ಳಿ, ಸಾಲ ಮಾಡೋ ಪರಿಸ್ಥಿತಿ ಬರೋದ್ ಬೇಡ, ಸ್ವಲ್ಪ ಎಚ್ಚರಿಕೆಯಿಂದಿರಿ. ನೆಕ್ಸ್ಟ್ ಏಪ್ರಿಲ್ ಆದ್ಮೇಲೆ ನಿಮ್ಗೆ ಗುರುಬಲ ಕೂಡ ಹೋಗ್ತಾ ಇದೆ, ಇದ್ರ ಕಡೆ ಗಮನ ಕೊಡಿ ವೃಷಭ ರಾಶಿಯವರು. ಈ ವಾರ ಚೆನ್ನಾಗಿದೆ, ನಿಮ್ಮ ಗುರಿ ಮುಟ್ಟೋದಕ್ಕೆ ಮತ್ತೆ ನಿಮ್ಮ ಕೆಲಸಗಳಲ್ಲಿ ಅಭಿವೃದ್ಧಿ ಪಡೆಯೋದಕ್ಕೆ ತುಂಬಾ ಒಳ್ಳೆ ಅವಕಾಶಗಳು ಸಿಗುತ್ತೆ, ಅದನ್ನ ಬಳಸಿಕೊಳ್ಳಿ. ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಬುಧ ಭಾಗ್ಯದಲ್ಲಿದ್ದಾನೆ. ರಾಷ್ಟ್ರಾಧಿಪತಿಯಾದಂತಹ ಬುಧ ಗ್ರಹ ಭಾಗ್ಯದಲ್ಲಿದ್ದಾನೆ ನೋಡಿ. ಇದಕ್ ಮೊದಲು ಬುಧ ಶುಕ್ರ ಎಲ್ಲ ಅಷ್ಟಮದಲ್ಲಿದ್ದಾಗ ಒಂದಿಷ್ಟು ಬೇಸರಗಳಾಗಿತ್ತು, ಒಂದಿಷ್ಟು ಆರೋಗ್ಯದಲ್ಲಿ ತೊಂದರೆಗಳು ಬಂದಿತ್ತು, ಏನೋ ನೆಗೆಟಿವ್ ಆಗ್ತಾ ಇತ್ತು ಹೋದ್ ವಾರ ಆಚೆ ವಾರ ಎಲ್ಲ ಸ್ವಲ್ಪ. ಬಟ್ ಈ ವಾರದಲ್ಲಿ ಶುಕ್ರ ಬುಧ ಇವರಿಬ್ರು ಭಾಗ್ಯದಲ್ಲಿರ್ತಾರೆ. ಎಲ್ಲೋ ಒಂದ್ ಕಡೆ ಒಂದ್ ಸಮಾಧಾನ ಇರುತ್ತೆ. ಈಗ ಆರೋಗ್ಯದಲ್ಲಿ ತೊಂದರೆ ಇತ್ತು, ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ, ಅಥವಾ ತುಂಬಾ ಯಾವ್ದೋ ಒಂದು ವಿಚಾರದ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರಿ, ಬಿಡು ನಮ್ಗಿಂತ ಬೇರೆಯವ್ರಿಗೆ ಇನ್ನೂ ಕಷ್ಟ ಇದೆ, ನಾವೀಗ ದೇವ್ರು ಕೊಟ್ಟಿರೋದ್ರಲ್ಲಿ ಸಮಾಧಾನವಾಗಿರೋಣ, ಈ ತರ ಒಂದು ಮನಃ ಪರಿವರ್ತನೆ ಆಗುವಂಥದ್ದು. ಅಂದ್ರೆ ನಿಮ್ ಮನಸ್ಸಲ್ಲಿ ತುಂಬಾ ನೆಗೆಟಿವ್ ಆಲೋಚನೆಗಳಿತ್ತು. ಕುಜ ಮತ್ತೆ ಬುಧ ಒಂದೇ ಮನೇಲಿದ್ರೆ ಇದು ಪ್ರಾಬ್ಲಮೇ. ನೀವು ಜಾತಕ ಆದ್ರೂ ಅಷ್ಟೇನೆ, ಮಂಗಳ ಮತ್ತೆ ಬುಧ ಒಂದ್ ಕಡೆ ಇದ್ರೆ ಅದು ಸೆಟ್ ಆಗಲ್ಲ. ಅವರಿಬ್ಬರದು ಗುಣ ಸ್ವಭಾವ ಕಂಪ್ಲೀಟ್ ಚೇಂಜ್. ಅವರಿಬ್ರು ಒಂದೇ ಮನೇಲಿದ್ರೆ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಆಗತ್ತೆ, ಟೆನ್ಷನ್ ಜಾಸ್ತಿ ಆಗತ್ತೆ. ನಿಮ್ಮ ಬ್ರೈನ್ಗೆ ನೀವು ರೆಸ್ಟೇ ಕೊಡಕ್ಕಾಗಲ್ಲ. ನೀವು ರೆಸ್ಟ್ ಕೊಡ್ಬೇಕು ಅಂದ್ರೂ ಬೇರೆ ಬೇರೆ ಬೇಡವಾದ ವಿಚಾರಗಳು ಬಂದು ನಿಮ್ಮ ಮೈಂಡ್ಗೆ ಬರ್ತಾನೆ ಇರುತ್ತೆ. ಹಂಗಿದ್ದಾಗ ನಾವೇನ್ ಮಾಡ್ಬೇಕು, ನಿಮ್ಮ ಜಾತಕಕ್ಕೆ, ನಿಮ್ಮ ಲಗ್ನಕ್ಕೆ ಈ ಕುಜ ಅಥವಾ ಬುಧ ಇವರಿಬ್ಬರಲ್ಲಿ ಯಾರು ಯೋಗಕಾರಕರು ಅಂದ್ರೆ 1, 5, 9ನೇ ಮನೆ ಅಂತ ಹೇಳ್ತೀವಿ, ಅದನ್ನ ನೋಡ್ಕೊಂಡು ಸರಿಯಾದ ರೀತಿಯಲ್ಲಿ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಬುಧನ ಜೊತೆಯಲ್ಲಿ ಶುಕ್ರ ಕೂಡ ಇರ್ತಾನೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿ ತುಂಬಾ ಒಂದು ಪ್ರಬುದ್ಧವಾದಂತ ಕೆಲವು ತೀರ್ಮಾನಗಳನ್ನ ತಗೊಳ್ತೀರಾ. ಮಕ್ಕಳ ಒಂದು ಎಜುಕೇಶನ್ ಬಗ್ಗೆ ಆಗಿರಬಹುದು, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಒಂದು ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು. ಇನ್ನು ಉದ್ಯೋಗದ ವಿಷಯ ಅಂತ ಬಂದಾಗ ಸ್ವಲ್ಪ ಟೆನ್ಷನ್ ಜಾಸ್ತಿ, ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಬುಧ ಗ್ರಹ ಚೆನ್ನಾಗಿರೋದ್ರಿಂದ ಏನೇ ವರ್ಕ್ ಪ್ರೆಷರ್ ಇದ್ರೂ ಕೂಡ ಕಂಪ್ಲೀಟ್ ಮಾಡ್ತೀರಾ ಕೆಲಸನ. ಯಾಕಂದ್ರೆ ಬುಧ ಶುಕ್ರ ಒಂದ್ ಕಡೆ ಸೇರಿದ್ರು ಅಂದ್ರೆ ನಿಮಗೆ ನಿಮ್ಮ ಯೋಚನೆ, ನಿಮ್ಮ ಯುಕ್ತಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಕಷ್ಟದಿಂದ ಕೆಲಸ ಮಾಡೋದ್ರ ಬದಲು ಇಷ್ಟದಿಂದ, ಈಸಿಯಿಂದ ಮಾಡೋದನ್ನ ನಿಮ್ಗೆ ಬುಧ ಹೇಳ್ಕೊಡ್ತಾರೆ. ಹಾಗಾಗಿ ಈ ರೀತಿ ಒಂದಷ್ಟು ಒಳ್ಳೆ ಬದಲಾವಣೆಗಳಾಗುತ್ತೆ. ಹಾಗೆ ಮಿಥುನ ರಾಶಿಯವರಿಗೆ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತುಂಬಾ ಚೆನ್ನಾಗಿದೆ ಈ ವಾರದಲ್ಲಿ. ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ತುಂಬಾ ಲಾಭ ಇದೆ. ಹಾಗೆ ಧನಾಭಿವೃದ್ಧಿ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು.
ಆದ್ರೆ ಸ್ವಲ್ಪ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ವರ್ಕ್ ಪ್ರೆಷರ್ ಸಹಜವಾಗಿದ್ದೇ ಇರುತ್ತೆ. ಆದ್ರೆ ಈ ಮೊದಲು ಕೆಲಸದಲ್ಲಿ ಒತ್ತಡಗಳಾದಾಗ ಬೇಜಾರಾಗ್ತಾ ಇತ್ತು. ಆದ್ರೆ ಈ ವಾರದಲ್ಲಿ ಬೇಜಾರ್ ಮಾಡ್ಕೊಳ್ಳಲ್ಲ. ಅದನ್ನ ಒಂದು ಚಾಲೆಂಜ್ ಅಂತ ತಗೊಂಡು ನೀವು ಮಾಡ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸಕ್ಕೋಸ್ಕರ ಏನಾದ್ರು ವಿದೇಶಕ್ಕೆ ಹೋಗ್ಬೇಕು, ಹೈಯರ್ ಎಜುಕೇಶನ್ಗೆ ಅಂತ ಅನ್ಕೊಂಡಿದ್ರೆ ಪ್ರಯತ್ನ ಮಾಡಿ, ನಿಮ್ಗೆ ಆ ಅವಕಾಶ ಸಿಕ್ಕತ್ತೆ. ಯಾಕಂದ್ರೆ ಪಂಚಮಾಧಿಪತಿ 12ನೇ ಮನೆ ಅಧಿಪತಿ ಎರಡೂ ಶುಕ್ರನೇ ನಿಮ್ಗೆ, ಅವ್ರ ಜೊತೆನಲ್ಲಿ ರಾಹು, ಹಾಗಾಗಿ 9ನೇ ಮನೆ ದೂರ ಪ್ರಯಾಣವನ್ನ ತೋರಿಸುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಕೂಡ ಒಂದಷ್ಟು ಅನುಕೂಲಗಳಾಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಟೆನ್ಷನ್ ಅದೆಲ್ಲ ಇರುತ್ತೆ. ಆದ್ರೆ ಈ ವಾರದ ಕೊನೆಗೆ ಟೆನ್ಷನ್ ಎಲ್ಲ ಕಮ್ಮಿ ಆಗತ್ತೆ, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರ, ಏನು ತೊಂದರೆ ಇಲ್ಲ. ಹಾಗೆ ಮಿಥುನ ರಾಶಿಯವರಿಗೆ ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಅಷ್ಟಮದಲ್ಲಿ ಕುಜ ಮತ್ತು ರವಿ ಗ್ರಹ ಇರ್ತಾರೆ. ಆದ್ರೆ ರವಿ ಇನ್ನೇನು ಭಾಗ್ಯಸ್ಥಾನಕ್ಕೆ ಹೋಗ್ತಾರೆ, ಬಟ್ ಕುಜ 6ನೇ ಮನೆ ಅಧಿಪತಿಯಾಗಿ ಅಷ್ಟಮದಲ್ಲಿರೋದ್ರಿಂದ ಆರೋಗ್ಯದ ವಿಷಯದಲ್ಲಿ ಕೇರ್ಲೆಸ್ ಮಾಡಬೇಡಿ. ಈಗ ಏನಾದ್ರೂ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇದೆ ಅಂತ ಡಾಕ್ಟರ್ ಹೇಳಿದ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ನ ನೀವು ಬೇಗ ತಗೊಳ್ಳಿ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇದೆ, ಏನೋ ಒಂದು ಆಪರೇಷನ್ ಮಾಡ್ಬೇಕು ಅಂತ ಹೇಳಿರ್ತಾರೆ, ಇಲ್ಲ ಇದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೇರ್ಲೆಸ್ ಮಾಡ್ತಾರೆ, ಏನಾಗಲ್ಲ ಬಿಡು ಅಂತ ಹೇಳಿ ಕೆಲವ್ರು ಕೇರ್ಲೆಸ್ ಮಾಡ್ತಾರೆ. ಆತರ ಮಾಡಬೇಡಿ. ಯಾಕಂದ್ರೆ ಕುಜ ಇನ್ನೂ ಒಂದಷ್ಟು ದಿನ ಅಷ್ಟಮದಲ್ಲೇ ಇರ್ತಾನೆ. ಅಷ್ಟಮ ಅನ್ನೋದು ಭಯವನ್ನ ಉಂಟು ಮಾಡುವಂತ ಭಾವ. ಹಾಗೆ ಯಾವುದೇ ಒಂದು ರೋಗವನ್ನ ಉಲ್ಬಣ ಮಾಡುವಂತಹದ್ದು. ಜೊತೆಗೆ ಆ ತರ ಜಾಸ್ತಿ ಮಾಡೋದು ಕುಜನ್ ಕೆಲ್ಸನೇ. ಅವನು ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ. ಹಾಗಾಗಿ ಇದಕ್ಕೆ ನೀವು ಈ ವಿಷಯವಾಗಿ ಯಾವುದೇ ಕಾರಣಕ್ಕೂ ಉದಾಸೀನ ಮಾಡಬೇಡಿ. ಇನ್ನು ನಿಮಗೆ ತೃತೀಯ ಭಾವಾಧಿಪತಿ ರವಿಗ್ರಹ ವಾರದ ಕೊನೆಯಲ್ಲಿ ಭಾಗ್ಯಕ್ಕೆ ಹೋಗ್ತಾ ಇರೋದ್ರಿಂದ ನಿಮ್ಮ ಮಿತ್ರರು ಅಥವಾ ಸಹೋದ್ಯೋಗಿಗಳಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದಿಷ್ಟು ಸಹಾಯ, ಅಥವಾ ನಿಮ್ಮ ಮಿತ್ರರ ಜೊತೆಯಲ್ಲಿ ಮಾತಾಡಿದಾಗ ಒಂದಿಷ್ಟು ಸಮಾಧಾನ, ಇದೆಲ್ಲವೂ ಕೂಡ ಆಗುತ್ತೆ. ಈ ವಾರ ಮಿಥುನ ರಾಶಿಯವರಿಗೆ ಸ್ವಲ್ಪ ಅಶುಭ ಫಲ ಇದ್ರೂ ಕೂಡ ಒಂದಷ್ಟು ಶುಭ ಫಲಗಳಿರೋದ್ರಿಂದ ಪರಿಹಾರ ಅಂತ ಮಾಡೋದಾದ್ರೆ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ, ಒಳ್ಳೇದಾಗತ್ತೆ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಶುಕ್ರ, ಹಾಗೆ ಅಷ್ಟಮದಲ್ಲಿ ಬುಧ ಗ್ರಹ. ಒಂದು ವಿಚಾರದಲ್ಲಿ ಶುಭ ಏನು ಅಂತಂದ್ರೆ, ಯಾರೆಲ್ಲ ಇವಾಗ ಯಾವುದೋ ಒಂದು ಪ್ರಾಪರ್ಟಿನ ಸೇಲ್ಗಿಟ್ಟಿರ್ತೀರ, ಸೈಟ್ ಆಗಿರಬಹುದು, ಮನೆ ಆಗಿರಬಹುದು, ಅಥವಾ ಯಾವುದೋ ಕೃಷಿ ಭೂಮಿನ ಅಥವಾ ವಾಹನವನ್ನ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಾರದಲ್ಲಿ ಸೇಲ್ ಆಗುವಂತ ಸಾಧ್ಯತೆ ಇದೆ, ಮಾರಾಟ ಆಗುವ ಸಾಧ್ಯತೆ ಇದೆ. ಚತುರ್ಥಾಧಿಪತಿ ರಾಹು ಜೊತೆ ಇರೋದ್ರಿಂದ ಆಸ್ತಿಯನ್ನ ಮಾರಾಟ ಮಾಡುವುದಕ್ಕೆ ಚೆನ್ನಾಗಿದೆ ಟೈಮ್. ಆದ್ರೆ ತಗೋಬೇಕು ಅಂತ ಅನ್ಕೊಂಡ್ರೆ ಇದು ಸೂಕ್ತವಾದ ಸಮಯ ಅಲ್ಲ. ವಾಹನ ತಗೋಬೇಕು, ಮನೆ ತಗೋಬೇಕು, ಅಥವಾ ನಿವೇಶನ ತಗೋಬೇಕು, ಈ ತರದ್ದೇನೇ ಒಂದು ಅನ್ಕೊಂಡ್ರು ಕೂಡ ಸದ್ಯಕ್ಕೆ ಈ ವಾರ ಬೇಡ. ಯಾಕೆಂದ್ರೆ ಇಲ್ಲಿ ಶುಕ್ರ ಅಷ್ಟಮಕ್ಕೆ ಹೋಗಿದ್ದಾನೆ ಅಂದ್ರೆ ಕಷ್ಟದಿಂದ, ನೋಡಿ ಶುಕ್ರನ್ ಜೊತೆ ರಾಹುನ ಇದ್ದಾನೆ, ಯಾವುದೋ ಒಂದು ಲಿಟಿಗೇಷನ್ ಪ್ರಾಪರ್ಟಿನ ತಗೊಳಕ್ ಹೋಗುವಂಥದ್ದು, ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ, ಈ ರೀತಿ ಇರುತ್ತೆ. ಈ ವಿಷಯದಲ್ಲಿ ಯಾವುದೇ ತೀರ್ಮಾನ ತಗೊಳ್ಳೋದು ಬೇಡ. ಇನ್ನು ಕೆಲಸ ಕಾರ್ಯಗಳು ಅಂತ ಬಂದಾಗ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಅಭಿವೃದ್ಧಿ ಇದೆ. ಯಾಕಂದ್ರೆ ಇವಾಗ ಧನಾಧಿಪತಿ ನಿಮ್ಗೆ ರವಿಗ್ರಹ 7ನೇ ಮನೇಲಿ ಇದ್ರೂ ಕೂಡ ವಾರದ ಕೊನೆಯಲ್ಲಿ ಅಷ್ಟಮಕ್ಕೆ ಹೋಗೋದ್ರಿಂದ ರವಿಯ ದೃಷ್ಟಿ 2ನೇ ಮನೆ ಮೇಲೆ ಬೀಳ್ತಾ ಇದೆ, ಅಂದ್ರೆ ಧನಸ್ಥಾನದ ಮೇಲೆ ಬೀಳ್ತಾ ಇದೆ, ಶುಕ್ರನ ದೃಷ್ಟಿನೂ ಬೀಳ್ತಾ ಇದೆ. ಹಾಗಾಗಿ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ಒಂದಿಷ್ಟು ಖರ್ಚುಗಳನ್ನ ಮಾಡ್ತೀರಾ ನಿಮ್ಮ ಕುಟುಂಬಕ್ಕೋಸ್ಕರ. ಈಗ ದುಡ್ಡು ಬಂದಿರುತ್ತೆ, ಮನೆಗೆ ಒಂದಿಷ್ಟು ಅಲಂಕಾರಿಕ ವಸ್ತುಗಳನ್ನ ತಗೊಳ್ಳುವಂಥದ್ದು, ಏನಾದ್ರೂ ಸ್ವಲ್ಪ ಸಾಲ ಇತ್ತು ಅಂದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳ್ಳುವಂಥದ್ದು, ಹಾಗೆ ಬೆಲೆ ಬಾಳುವಂತಹ ವಸ್ತ್ರಗಳು, ಯಾಕೆಂದ್ರೆ ಶುಕ್ರ 2ನೇ ಮನೆ ನೋಡ್ತಾ ಇರೋದ್ರಿಂದ. ಆದ್ರೆ ಹಣಕಾಸಿನ ವಿಷಯದಲ್ಲಿ ತೊಂದರೆ ಅಥವಾ ನಷ್ಟ ಆತರ ಏನಿಲ್ಲ. ಇನ್ನು 6ನೇ ಮನೆ ಅಧಿಪತಿ ಗುರುಗ್ರಹ 12ನೇ ಮನೆಯಲ್ಲಿ ಇರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅಂದ್ರೆ ಖಾಸಗಿ ಕಂಪನಿಗಳಲ್ಲಿ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ, ಚೆನ್ನಾಗಿಲ್ಲ ಅಂತೇನಿಲ್ಲ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಯಾಕಂದ್ರೆ ಕುಜ ದಶಮಾಧಿಪತಿಯಾಗಿ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಬಟ್ 6ನೇ ಮನೆ ಅಧಿಪತಿ 12ನೇ ಮನೇಲಿ ಇದ್ದಾನೆ. ಇಲ್ಲಿ ಗುರು ನಿಮ್ಗೆ ಅಷ್ಟು ಶುಭ ಫಲ ಕೊಡ್ತಾ ಇಲ್ಲ, ಆದ್ರೆ ಮಂಗಳ ತುಂಬಾ ಶುಭ ಫಲ ಕೊಡ್ತಾ ಇರೋದ್ರಿಂದ ಕೊಟ್ಟಿರೋ ಕೆಲಸನ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಬೇಗ ಮಾಡ್ತೀರಾ. ಆದ್ರೆ ಒಂದು ಬೇಜಾರು ಏನಿರುತ್ತೆ ಗೊತ್ತಾ ಕರ್ಕಾಟಕ ರಾಶಿಯವ್ರಿಗೆ, ನಾನು ಇಷ್ಟೊಂದು ಕೆಲಸ ಮಾಡಿದ್ರು ಕೂಡ ನನಗೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಗೌರವ ಮನ್ನಣೆ ಸಿಗ್ತಾ ಇಲ್ಲ, ನನ್ನನ್ನ ಯಾರು ಗುರುತಿಸ್ತಾ ಇಲ್ಲ ಅನ್ನೋ ಬೇಸರ ಇದ್ದೇ ಇರುತ್ತೆ. ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೆ ದಿನ ಬರುತ್ತೆ. ಯಾಕಂದ್ರೆ
ನಿಮ್ಮ ರಾಶಿಗೆ ಬರ್ತಾ ಇರೋದೇ ಗುರುಗ್ರಹ. ಗುರು ನಿಮ್ಮ ರಾಶಿಯಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಕುತ್ಕೊಂಡಿರ್ತಾನೆ. ಹಾಗಾಗಿ ವಿಶೇಷ ಗೌರವ ಸ್ಥಾನಮಾನಗಳನ್ನ ಗುರು ನೀಡ್ತಾರೆ. ಹಾಗಾಗಿ ಅದರ ಬಗ್ಗೆ ಈಗ ಯೋಚನೆ ಮಾಡಬೇಡಿ. ಇವಾಗ ನಿಮ್ಮ ಪ್ರಯತ್ನ, ನಿಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡಿ. ಮುಂದಿನ ದಿನಗಳಲ್ಲಿ ಅದರ ಪ್ರತಿಫಲವನ್ನ ಖಂಡಿತ ಪಡಿತೀರ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ಅಷ್ಟೇ ಕೆಲಸ ಇದ್ದೇ ಇರುತ್ತೆ. ಕೆಲಸ ಮಾಡ್ತಿರಲ್ಲ ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅದೇ ಸರಿಯಾದ ಮನ್ನಣೆ ಸಿಗ್ತಾ ಇಲ್ಲ, ಯಾರೋ ನಾನ್ ಕಷ್ಟಪಟ್ಟು ಕೆಲಸ ಮಾಡಿದ್ದು ಇನ್ಯಾರೋ ಕ್ರೆಡಿಟ್ ತಗೋತಾ ಇದಾರೆ, ಈ ತರದ್ದೆಲ್ಲ ಒಂದಿಷ್ಟು ಬೇಜಾರುಗಳಿರುತ್ತೆ. ಆದ್ರೆ ಬೇಜಾರು ಮಾಡ್ಕೋಬೇಡಿ, ನಿಮ್ ಕೆಲಸ ನೀವು ಮಾಡಿ, ಮುಂದಿನ ದಿನಗಳಲ್ಲಿ ತುಂಬಾ ಒಳ್ಳೇದಾಗುತ್ತೆ. ಇನ್ನು ಉದ್ಯೋಗದಲ್ಲಿ ಸ್ವಂತ ಉದ್ಯೋಗ ಅಂತ ಬಂದಾಗ, ಸ್ವಂತ ಉದ್ಯೋಗದಲ್ಲಿ ತುಂಬಾ ಅಭಿವೃದ್ಧಿ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ಇನ್ನೂ ಚೆನ್ನಾಗಿದೆ ಅನ್ಬೋದು. ಯಾಕೆಂದ್ರೆ ಸಪ್ತಮಾಧಿಪತಿ ಇಲ್ಲಿ ಶನಿ ಗ್ರಹ, ಅವನು ಭಾಗ್ಯದಲ್ಲಿ ಸ್ಥಿತನಾಗಿರ್ತಾನೆ. ಭಾಗ್ಯಸ್ಥಾನ ಅಂದ್ರೆ ಅದೃಷ್ಟ ಸ್ಥಾನ ಅಂತ ಹೇಳ್ತೀವಿ, ಅದೃಷ್ಟವನ್ನ ಕೊಡುವಂತ ಭಾವ. ಹಾಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಅಲ್ಲಿ ಕುಜ ಬೇರೆ ಇದಾನಲ್ಲ, ಯೋಗಕಾರಕ. ಕರ್ಕಾಟಕ ರಾಶಿಯವರಿಗೆ ಅಖಂಡ ರಾಜಯೋಗಕಾರಕ ಅಂದ್ರೆ ಮಂಗಳ ಗ್ರಹ. ಯಾಕಂದ್ರೆ ಕೇಂದ್ರಾಧಿಪತಿಯಾಗಿ ಕೋನಾಧಿಪತಿಯಾಗಿ ಎರಡೂ ರೀತಿಯಲ್ಲಿ ನಿಮ್ಗೆ ಶುಭ ಫಲ ಕೊಡ್ತಕ್ಕಂಥ ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ, ಈ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರ್ಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಒಂದು ಅದೃಷ್ಟನೂ ಬರುತ್ತೆ, ಜೊತೆಗೆ ಅವ್ರ ಪ್ರಯತ್ನ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಗುರು 12ನೇ ಮನೇಲಿ ಇದ್ರೂ ಕೂಡ ಪಂಚಮಾಧಿಪತಿ ತುಂಬಾ ಪ್ರಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳಾಗುತ್ತೆ. ಮತ್ತೆ ನಿಮ್ಮ ಒಂದು ಎಕ್ಸಾಮ್ ಆಗಿರಬಹುದು, ಯಾವುದೇ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಯಾವುದೇ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಆಗಿರ್ಬೋದು, ನೀವು ಪಾಲ್ಗೊಳ್ತಾ ಇದ್ದೀರಂದ್ರೆ ಅದರಲ್ಲಿ ಉತ್ತಮವಾದಂತಹ ಒಂದು ಪ್ರದರ್ಶನವನ್ನ ಮಾಡುವಂತದ್ದು, ಯಾವುದೇ ಒಂದು ಭಯ ಇಲ್ಲದೆ. ಯಾಕಂದ್ರೆ ಕುಜ ಅಂದ್ರೆ ಧೈರ್ಯ, ತುಂಬಾ ಧೈರ್ಯ, ಸ್ಟೇಜ್ ಫಿಯರ್ ಇಲ್ಲದೆ ಇರುವಂತದ್ದು. ಕೆಲವು ಮಕ್ಕಳು ನೋಡಿ ತುಂಬಾ ಧೈರ್ಯ, ಸ್ಟೇಜ್ ಮೇಲೆ ಹೋಗಿ ನಿಂತ್ಕೊಂಡು ಎಷ್ಟು ಜನ ಇದ್ರು ಮಾತಾಡ್ತಾರೆ. ಕೆಲವು ಮಕ್ಕಳು ಜನ ಕಂಡ್ಕೊಡ್ಲೆ ನಾಚಿಕೆ ಪಡ್ತಾರೆ. ಕುಜ ವೀಕ್ ಇದ್ರೆ ಅವರಿಗೆ ನಾಚಿಕೆ ಸ್ವಭಾವ ಜಾಸ್ತಿ ಇರುತ್ತೆ, ಕುಜ ಸ್ಟ್ರಾಂಗ್ ಇದ್ರೆ ಅವರಿಗೆ ಧೈರ್ಯ ಜಾಸ್ತಿ. ಹಾಗಾಗಿ ತುಂಬಾ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೆ ಎಲ್ಲಾ ವಿಷಯದಲ್ಲೂ. ಆದ್ರೆ ಒಂದು ಮಹತ್ತರವಾದ ಕೆಲವೊಂದು ಕೆಲಸಗಳು, ದೊಡ್ಡ ಮಟ್ಟದ್ದು ಯಾವುದೋ ಒಂದು ವ್ಯವಹಾರ ಆಗ್ಬೇಕು, ತುಂಬಾ ದುಡ್ಡು ಬರೋದಿದೆ, ಯಾರೋ ನಿಮ್ಮ ಹತ್ರ ಸಾಲ ಇಸ್ಕೊಂಡಿದ್ರು, ಈ ವಾರದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು, ಈ ತರದ್ ಯಾವ್ದು ಆಗಲ್ಲ ಕೆಲಸ. ಮುಂಚೆನೆ ಹೇಳ್ಬಿಡ್ತೀನಿ, ದುಡ್ಡು ಬರೋಂಥದ್ದಿದ್ರೆ ದೊಡ್ಡ ಮಟ್ಟದ್ದು, ಮತ್ತೆ ಯಾವುದೋ ಒಂದು ದೊಡ್ಡ ಮಟ್ಟದ ಕೆಲಸ, ಆಸ್ತಿ ವಿಚಾರವಾಗಿ ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುವಂತದ್ದಿದ್ರೆ, ವ್ಯಾಜ್ಯಗಳು ಕ್ಲಿಯರ್ ಆಗುವಂತದ್ದು, ಇವಕ್ಕೆಲ್ಲ ನೀವು ಓಡಾಡ್ತಾ ಇದ್ದೀರಾ ಅಂದ್ರೆ, ಇದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಇದು ಸಕ್ಸಸ್ ಆಗಲ್ಲ. ಹಾಗಂತ ಪ್ರಯತ್ನ ಮಾಡ್ಬೇಡಿ ಅಂತ ನಾನು ಹೇಳಲ್ಲ. ಹೋಪ್ಸ್ ತುಂಬಾ ಇಟ್ಕೋಬೇಡಿ. ನಿಮ್ಮ ಕೆಲ್ಸದ ಕಡೆನೂ ಗಮನ ಕೊಡಿ. ಬರೀ ಅದ್ರ ಕಡೆನೆ ಗಮನ ಕೊಟ್ಟು ನಿಮ್ಮ ಒಂದಷ್ಟು ಕೆಲಸಗಳನ್ನ ಪೆಂಡಿಂಗ್ ಮಾಡ್ಕೋಬೇಡಿ ಅಷ್ಟೇ. ಇನ್ನೆಲ್ಲಾ ವಿಚಾರದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಸಣ್ಣ ಪರಿಹಾರ ಏನಪ್ಪಾ ಅಂತಂದ್ರೆ, ಈ ವಾರದ ಸೋಮವಾರ ಅಕ್ಕಿಯನ್ನ ಈಶ್ವರನ ದೇವಸ್ಥಾನಕ್ಕೆ ಕೊಡಿ, ನಿಮ್ಗೆ ಇನ್ನೂ ಒಳ್ಳೇದಾಗತ್ತೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಸದ್ಯಕ್ಕೆ ಇವಾಗ 6ನೇ ಮನೇಲಿ ಇದ್ರೂ ಕೂಡ ಈ ವಾರದ ಕೊನೆಗೆ ರವಿಗ್ರಹ 7ನೇ ಮನೆಗೆ ಹೋಗ್ತಾ ಇರೋದ್ರಿಂದ ಸಿಂಹರಾಶಿಯವರಿಗೆ ಉದ್ಯೋಗದಲ್ಲಿ ಇಷ್ಟು ದಿನ ಏನ್ ಸ್ವಲ್ಪ ಅಡೆತಡೆಗಳು ತೊಂದರೆಗಳಾಗ್ತಾ ಇತ್ತು ಅದೆಲ್ಲ ಸ್ವಲ್ಪ ಕಡಿಮೆ ಆಗತ್ತೆ. ಯಾಕಂದ್ರೆ 6ನೇ ಮನೆ ಅಂತಂದ್ರೆ ಅದು ಶತ್ರುಸ್ಥಾನ, ಜೊತೆಗೆ ಶನಿಯ ಮನೆ. ಶನಿಯ ಮನೆಯಲ್ಲಿ ಸೂರ್ಯಗ್ರಹ ಬಂದಾಗ ಸಹಜವಾಗಿ ಕೆಲಸಗಳು ಸ್ವಲ್ಪ ನಿಧಾನ ಆಗುತ್ತೆ. ತೊಂದರೆ ಅನ್ನೋದಕ್ಕಿಂತ ಸ್ವಲ್ಪ ನಿಧಾನ ಆಗುತ್ತೆ. ಆದ್ರೆ ಇವಾಗ ಸೂರ್ಯಗ್ರಹ ಇನ್ನೇನು ಮುಂದಿನ ರಾಶಿಗೆ ಹೋಗೋದ್ರಿಂದ ನಿಧಾನ ಆಗ್ತಿದ್ದಂತಹ ಕೆಲಸಗಳು ಸ್ವಲ್ಪ ಫಾಸ್ಟ್ ಆಗಿ ಆಗೋದಕ್ಕೆ ಶುರುವಾಗುತ್ತೆ. ಮತ್ತೆ ಇದು ನಿಮ್ಮ ವೃತ್ತಿ ಕ್ಷೇತ್ರದ ಕೆಲಸಗಳು ಆಗುತ್ತೆ, ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳು ಅಂತಾನೂ ಆಗುತ್ತೆ. ಇನ್ನು ಉದ್ಯೋಗದ ವಿಷಯದಲ್ಲಿ ಒಂದು ಒಳ್ಳೆ ಬದಲಾವಣೆ ಅಂತ ಈ ವಾರದಲ್ಲಿ ಆಗುತ್ತೆ. ಯಾಕಂದ್ರೆ ನಿಮಗೆ ದಶಮಾಧಿಪತಿ ಶುಕ್ರ ಗ್ರಹ ಸಪ್ತಮದಲ್ಲಿ ಸ್ಥಿತನಾಗಿರೋದ್ರಿಂದ, ಆ ಶುಕ್ರನ ಜೊತೆಯಲ್ಲಿ ಬುಧ ಕೂಡ ಸ್ಥಿತನಾಗಿರೋದ್ರಿಂದ ಶುಕ್ರ ಬುಧ ನಿಮಗೆ ಬಹಳಷ್ಟು ಶುಭ ಫಲವನ್ನ ಕೊಡ್ತಾ ಇದ್ದಾರೆ. ಉದ್ಯೋಗದಲ್ಲಿ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ವ್ಯಾಪಾರದಲ್ಲಿ ಲಾಭ ತುಂಬಾ ಚೆನ್ನಾಗಿದೆ. ಅಂದ್ರೆ ನೀವೇನು ಹಾನೆಸ್ಟ್ ಆಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರಿ ಅದಕ್ಕೆ ಸರಿಯಾಗಿ ತಕ್ಕಂತಹ ಅಭಿವೃದ್ಧಿಯನ್ನ ನೀವು ಈ ವಾರದಲ್ಲಿ ಕಾಣ್ತೀರಾ. ಇನ್ನು ಕುಟುಂಬದಲ್ಲಿ ಏನಾದ್ರೂ ಸಮಸ್ಯೆಗಳಿತ್ತು, ಹಣಕಾಸಿನ ಸಮಸ್ಯೆಗಳಿತ್ತು, ಮತ್ತೆ ಕುಟುಂಬದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿತ್ತು, ಈ ತರದ್ದೆಲ್ಲ ಕಡಿಮೆ ಆಗುತ್ತೆ. ಯಾಕಂದ್ರೆ ಈ ಮೊದಲು ಬುಧ ಮತ್ತು ಶುಕ್ರ ಗ್ರಹ 6ನೇ ಮನೇಲೆ ಇದ್ದಿದ್ರಿಂದ ಒಂದಷ್ಟು ಜನಗಳಿಗೆ ಕುಟುಂಬದಲ್ಲಿ ಒಂದಷ್ಟು ಸಮಸ್ಯೆಗಳಾಗಿತ್ತು ಸಿಂಹರಾಶಿಯವ್ರಿಗೆ. ಯಾಕಂದ್ರೆ ಈಗ ಆಲ್ರೆಡಿ 2ನೇ ಮನೆನ ಶನಿ ನೋಡ್ತಾ ಇದ್ದಾರೆ. ಶನಿ ನೋಡ್ತಾ ಇದ್ದಾರೆ ಅಂದಾಗ ಕುಟುಂಬದಲ್ಲಿ ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ. ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಇದ್ರ ಮಧ್ಯದಲ್ಲಿ ಕುಟುಂಬಾಧಿಪತಿಯಾದಂತಹ ಬುಧನೂ ಕೂಡ 6ನೇ ಮನೆಗೆ ಹೋದಾಗ
ಅದರ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಆದ್ರೆ ಈ ವಾರದಲ್ಲಿ ಬುಧ ಶುಕ್ರ 7ನೇ ಮನೇಲಿದ್ದು ನಿಮ್ಮ ರಾಶಿ ನೋಡ್ತಾ ಇರೋದ್ರಿಂದ ಕುಟುಂಬದಲ್ಲಿರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನ ನೀವು ನಿವಾರಣೆ ಮಾಡ್ಕೊಳ್ತೀರಾ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಕೆಲಸ ಆಗಿರಬಹುದು, ನಿಮ್ಮ ವೈಯಕ್ತಿಕ ಕೆಲಸ, ಉದ್ಯೋಗದ ಕೆಲಸ, ಯಾವುದೇ ಒಂದು ಕೆಲಸಕ್ಕೆ ನಿಮ್ಮ ಸಹೋದ್ಯೋಗಿಗಳಿಂದ ಸಹಕಾರ ಅಥವಾ ಸಹಾಯ ಸಿಗುವಂತದ್ದಾಗುತ್ತೆ. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಆರಾಮಾಗಿ ನಿಮ್ ಕೆಲಸಗಳನ್ನ ನೀವು ಮಾಡ್ಕೊಳ್ತೀರಾ ಅನ್ಬೋದು. ಫಾಸ್ಟ್ ಆಗಿ ನೀವು ಅನ್ಕೊಂಡಿದ್ದಕ್ಕಿಂತ ಬೇಗ ಕೆಲಸಗಳನ್ನ ಮಾಡಿ ಮುಗಿಸ್ತೀರಾ. ಜೊತೆಗೆ ಆ ಒಂದು ಕೆಲಸದ ವಿಷಯದಲ್ಲಿ ತುಂಬಾ ತೃಪ್ತಿ ಕೂಡ ಇರುತ್ತೆ. ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಕೆಲಸ, ನಿಮ್ಮ ಮಾತನಾಡುವ ರೀತಿ, ನಿಮ್ಮ ಒಂದು ವ್ಯಕ್ತಿತ್ವ ಬೇರೆಯವರನ್ನ ಆಕರ್ಷಿಸುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಶುಕ್ರ ಬುಧ 7ನೇ ಮನೇಲಿ ಕೂತ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ಟ್ಯಾಲೆಂಟ್ ಅನ್ನ ಹೊರಗಿನ ಪ್ರಪಂಚಕ್ಕೆ, ಅಂದ್ರೆ ನಿಮ್ಮ ಕೆಲಸ ಮಾಡುವಂತ ಸ್ಥಳದಲ್ಲಿ ಅದು ವ್ಯಕ್ತಪಡಿಸೋದಕ್ಕೆ ನಿಮ್ಗೆ ಒಳ್ಳೆಯ ಒಂದು ಅವಕಾಶಗಳು ಸಿಕ್ಕತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಚತುರ್ಥಾಧಿಪತಿ ಕುಜಗ್ರಹ 6ನೇ ಮನೆಯಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ಯಾವುದೇ ಒಂದು ನಿವೇಶನವನ್ನ ಅಥವಾ ಕೃಷಿ ಭೂಮಿಯನ್ನ ಮಾರಾಟಕ್ಕಿಟ್ಟಿದ್ರೆ, ಅಂದ್ರೆ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಾರ ತುಂಬಾ ಚೆನ್ನಾಗಿದೆ. ಒಳ್ಳೆ ಬೆಲೆಗೆ ಸೇಲ್ ಆಗುವಂತ ಸಾಧ್ಯತೆ ಅಥವಾ ಮಾರಾಟ ಮಾಡೋದಕ್ಕೆ ನೀವು ಅನುಕೂಲವನ್ನ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಮಾರಾಟ ಮಾಡೋದಕ್ಕೆ ಇದು ಸೂಕ್ತವಾದ ಸಮಯ. ಯಾವುದೇ ರೀತಿ ನಿಮ್ಗೆ ಬೇಸರ ಇಲ್ಲದೆ ಒಳ್ಳೆ ಬೆಲೆಗೆ ಮಾರಾಟ ಆಗುವಂತದ್ದಾಗತ್ತೆ. ಆದ್ರೆ ತಗೊಳ್ಳೋದು ಅಂತ ಬಂದಾಗ ಈ ವಾರ ಬೇಡ. ಕುಜಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇದ್ರೂ ಕೂಡ ಅವನು 6ನೇ ಮನೇಲಿ ಇದ್ದಾನೆ, ಋಣಸ್ಥಾನದಲ್ಲಿ. ಹಾಗಾಗಿ ಮಂಗಳ ದೃಷ್ಟಿ ಅಟ್ಲೀಸ್ಟ್ ನಿಮ್ಮ ಮೇಲೆ ಬೀಳ್ಬೇಕು. ಅಂದ್ರೆ ಮಂಗಳ ಗ್ರಹ ಕುಂಭರಾಶಿಗೆ ಹೋಗ್ಬೇಕು. ಆಮೇಲೆ ನೀವು ಈ ನಿವೇಶನ ಅಥವಾ ಮನೆ, ಕೃಷಿ ಭೂಮಿ, ವಾಹನ ಇತ್ಯಾದಿಗಳನ್ನ ಖರೀದಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಇನ್ನು ನಿಮ್ಗೆ 5ನೇ ಮನೆ ಅಧಿಪತಿ ಗುರುಗ್ರಹ ಲಾಭದಲ್ಲಿ ಸ್ಥಿತನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಯಾಕಂದ್ರೆ ಇಲ್ಲಿ ಗುರುಗ್ರಹ ನೋಡ್ತಾ ಇರೋದ್ರಿಂದ, ತನ್ನ ಮನೆಯನ್ನ ನೋಡ್ತಾ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಅನುಕೂಲಗಳೇ ಆಗತ್ತೆ ಅಂತ ಹೇಳ್ಬೋದು. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಇಲ್ಲ. ಸ್ವಂತ ಉದ್ಯೋಗವನ್ನ ಮಾಡೋರ್ಗೂ ಚೆನ್ನಾಗಿದೆ. ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ. ಯಾಕಂದ್ರೆ ನಿಮ್ ಕಡೆಯಿಂದ ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ಅವರು ಅಷ್ಟು ಅವ್ರ ಕೆಲ್ಸದ ಕಡೆ ಗಮನ ಕೊಡ್ತಾ ಇಲ್ಲ. ಅಥವಾ ಹಣಕಾಸಿನ ವಿಷಯ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಯಾಕೆಂದ್ರೆ ಸಪ್ತಮದಲ್ಲಿ ರಾಹು ಇದಾನೆ ನೋಡಿ, ಮೋಸವನ್ನ ತೋರ್ಸುತ್ತೆ. ಇದೆಲ್ಲಾದ್ರೂ ನಿಮ್ಗೆ ಈ ತರ ಅನ್ಸ್ತು ಅಂದ್ರೆ ಆ ಪಾರ್ಟ್ನರ್ಶಿಪ್ ಬೇಡ, ಮುಂದೆ ನೀವು ಒಬ್ಬರೇ ಮಾಡ್ಕೊಂಡು ಹೋಗೋ ತರ ಏನಾದ್ರೂ ಬೇಗ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನೂ ಒಂದಷ್ಟು ದಿನಗಳು ರಾಹು ಇರೋದ್ರಿಂದ ನಿಮ್ಗೆ ದೊಡ್ಡ ಮಟ್ಟದ ಮೋಸನೂ ಆಗಬಹುದು. ಹಾಗಾಗಿ ಇದ್ರ ಕಡೆ ಯೋಚನೆ ಮಾಡಿ. ಎಲ್ಲಾ ವಿಚಾರದಲ್ಲೂ ತಕ್ಕಮಟ್ಟಿಗೆ ಚೆನ್ನಾಗಿದೆ ಸಿಂಹರಾಶಿಯವರಿಗೆ. ಹೋದ ವಾರ ಆಚೆ ವಾರಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಈ ವಾರ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಣಕಾಸಿನ ವಿಷಯದಲ್ಲಿ ಇದ್ದಂತಹ ಟೆನ್ಷನ್ ಕಡಿಮೆ ಆಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಎಲ್ಲದೂ ಸರಿ ಹೋಗುತ್ತೆ ಅನ್ನೋದಕ್ಕಿಂತ ಈ ಒಂದು ಹಣಕಾಸಿನ ವಿಷಯದಲ್ಲಿ ವಿಪರೀತ ಟೆನ್ಷನ್ ಇತ್ತು ಅಂದ್ರೆ ಅದೆಲ್ಲ ನಿಮ್ಗೆ ನಿವಾರಣೆ ಆಗೋದ್ರಿಂದ ಚೆನ್ನಾಗಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಗ್ರಹ 6ನೇ ಮನೆಯಲ್ಲಿ ಇರೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ ಈ ವಾರದಲ್ಲಿ. 6ನೇ ಮನೆ ಅನ್ನೋದೇ ರೋಗಸ್ಥಾನ. ರೋಗಸ್ಥಾನ, ಋಣಸ್ಥಾನ, ಶತ್ರುಸ್ಥಾನ ಅಂತ ಹೇಳ್ತೀವಿ. ತುಂಬಾ ಕೆಲಸದ ಒತ್ತಡದಿಂದಲೋ ಅಥವಾ ತುಂಬಾ ಬೇಡವಾದ ಆಲೋಚನೆಗಳಿಂದಲೋ ಅಥವಾ ನಿಮ್ಮ ಆಹಾರ ಕ್ರಮದಲ್ಲಿ ಸರಿಯಾದ ಪದ್ಧತಿಗಳನ್ನ ಅನುಸರಿಸದೆ ಇರೋದ್ರಿಂದನೋ ಅದ್ರ ಎಫೆಕ್ಟ್ ನಿಮ್ಗೆ ಈ ವಾರದಲ್ಲಿ ಗೊತ್ತಾಗುತ್ತೆ. ಸ್ವಲ್ಪ ಹೊಟ್ಟೆ ಪ್ರಾಬ್ಲಮ್ಮು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಆರೋಗ್ಯದಲ್ಲಿ ತೊಂದರೆಗಳು, ಸ್ವಲ್ಪ ನರಗಳಲ್ಲಿ ವೀಕ್ನೆಸ್ ಆಗುವಂಥದ್ದು, ಈ ತರದ್ದೆಲ್ಲ ಆಗತ್ತೆ. ಜೊತೆಗೆ ಖರ್ಚು ಕೂಡ ಜಾಸ್ತಿ ಇದೆ ಈ ವಾರದಲ್ಲಿ. ಯಾಕೆಂದ್ರೆ ಧನಸ್ಥಾನಾಧಿಪತಿ ಶುಕ್ರ ಗ್ರಹ 6ನೇ ಮನೇಲಿ ಇರ್ತಾರೆ. ಹಾಗಾಗಿ ಸ್ವಲ್ಪ ಖರ್ಚಾಗತ್ತೆ. ಮನೆಗೋಸ್ಕರ, ನಿಮಗೋಸ್ಕರ ಒಂದಿಷ್ಟು ಖರ್ಚು. ಅನವಶ್ಯಕವಾದ ಪ್ರಯಾಣವನ್ನ ಮಾಡಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ 3ನೇ ಮನೆ ಅಧಿಪತಿ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಪ್ರಯಾಣ ಮಾಡೋದಕ್ಕೆ ತುಂಬಾ ಇಷ್ಟ ಇರುತ್ತೆ ಈ ವಾರದಲ್ಲಿ. ಬಟ್ ಪ್ರಯಾಣದಿಂದ ನಿಮ್ಗೆ ಇನ್ನಷ್ಟು ವಿಪರೀತವಾದಂತಹ ಸ್ಟ್ರೈನ್ ಆಗೋದು, ಪ್ರಯಾಣ ಮಾಡಿದ್ದಕ್ಕೆ ನಿಮ್ಗೆ ಆರೋಗ್ಯ ಹಾಳಾಯ್ತು ಅನ್ನೋ ತರ ಸಿಚುವೇಶನ್ಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಇನ್ನು ಕೆಲಸ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಲಾಭ ಬರಲ್ಲ. ತುಂಬಾ ಕಡಿಮೆ ಅಂತ ಅನ್ಸುತ್ತೆ. ಸ್ವಲ್ಪ ಬೇಜಾರಾಗತ್ತೆ. ಅಯ್ಯೋ ನನ್ಗೆ ಏನಪ್ಪಾ, ನನ್ಗೆ ಬಿಸ್ನೆಸ್ ಅಲ್ಲಿ ಈ ಸಲ ಏನೂ ಅನುಕೂಲ ಆಗ್ಲಿಲ್ಲ ಅನ್ನೋ ತರನೇ ಬೇಜಾರಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಆದಾಯಕ್ಕಿಂತ ಈ ವಾರ ಖರ್ಚು ಜಾಸ್ತಿ ಇರುತ್ತೆ. ಹೇಳ್ದೆ ಕೇಳ್ದೆ ಖರ್ಚುಗಳು, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ತರ ಖರ್ಚುಗಳು ಬರ್ತಾ ಇರುತ್ತೆ.
ಹಾಗಾಗಿ ಉಳಿತಾಯದ ಕಡೆ ಗಮನ ಕೊಡಿ. ಅನವಶ್ಯಕ ಪ್ರಯಾಣ, ಅನವಶ್ಯಕ ಶಾಪಿಂಗ್ ಬೇಡ ಈ ವಾರದಲ್ಲಿ. ಸದ್ಯಕ್ಕೆ ನಿಮ್ಗೆ ಏನೋ ಒಂದು ಅನುಕೂಲ ಇದೆ, ಬಟ್ ಹೀಗೆ ಇರುತ್ತೆ ಅನ್ಕೋಬೇಡಿ. ಅದು ಖರ್ಚು ಸಡನ್ ಆಗಿ ಬೇರೆ ಖರ್ಚುಗಳು ಬಂದಾಗ ನಮ್ಗೊಂದೊಂಥರ ಆಕಸ್ಮಿಕ ಅನ್ಸುತ್ತೆ, ಏನಪ್ಪಾ ಈ ಖರ್ಚುಗಳು ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ವಲ್ಲ ಹಂಗನ್ಸುತ್ತೆ. ಹಾಗಾಗಿ ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಅದರಲ್ಲೂ ಪ್ರೈವೇಟ್ ಜಾಬ್ ಅಲ್ಲಿ ಇರುವಂತವ್ರಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. 6ನೇ ಮನೆಯಲ್ಲಿರೋದು ಶುಕ್ರ ಬುಧ ನಿಮ್ಮ ರಾಶಿಗೆ ಯೋಗಕಾರಕರಾಗಿರೋದ್ರಿಂದ ಉದ್ಯೋಗದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಆದ್ರೆ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಯಾಕೆಂದ್ರೆ 6ನೇ ಮನೆಯಲ್ಲಿ ಶುಕ್ರ ಬುಧನ ಜೊತೆ ರಾಹು ಇರೋದ್ರಿಂದ ರಾಹು ಬದಲಾವಣೆಗಳನ್ನ ತೋರಿಸ್ತಾರೆ. ಆದ್ರೆ ಈ ಬದಲಾವಣೆ ನಿಮ್ಗೇನು ಅಂತ ದೊಡ್ಡ ಮಟ್ಟದ ಎಫೆಕ್ಟ್ ಆತರ ಏನು ಅನ್ಸಲ್ಲ, ಮಾಡ್ಕೊಂಡು ಹೋಗ್ತೀರಾ. ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆ ಆದ್ರೂ ಕೂಡ ನಿಮ್ ಕೆಲ್ಸಕ್ಕೆ ಅದೇನು ದೊಡ್ಡ ಮಟ್ಟದ ಎಫೆಕ್ಟ್ ಆತರ ಏನು ಆಗಲ್ಲ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ, ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇರುತ್ತೆ, ಆದ್ರೆ ನಿಭಾಯಿಸ್ಕೊಂಡು ಹೋಗ್ತೀರಾ. ಇನ್ನು ಗುರುಗ್ರಹ ನಿಮ್ಗೆ ದಶಮದಲ್ಲಿರೋದ್ರಿಂದ ಆಸ್ತಿ, ಮನೆ, ಭೂಮಿ ಇವುಗಳ ವಿಚಾರದಲ್ಲಿ ಯಾವುದೋ ಒಂದು ಮಹತ್ತರವಾದ ಕೆಲಸಗಳಾಗ್ಬೇಕು. ಆ ಕೆಲಸಗಳು ಇನ್ನೇನು ಆಗತ್ತೆ, ನಿಮ್ಗೆ ಆಸ್ತಿ ವಿಚಾರದಲ್ಲಿ ಒಂದಿಷ್ಟು ಅನುಕೂಲ ಆಗತ್ತೆ ಅಂದ್ರೆ ಅಂತ ಸೂಚನೆಗಳು ಕಂಡು ಬರುತ್ತೆ. ಇವಾಗ ಆಸ್ತಿ ವಿಚಾರದಲ್ಲಿ ಏನೋ ಸ್ವಲ್ಪ ವ್ಯಾಜ್ಯಗಳಿದ್ರೆ ಅದು ಬಗೆಹರಿಯುವಂತ ಸೂಚನೆಗಳು ಕಂಡು ಬರುತ್ತೆ. ಅಥವಾ ಏನೋ ಎಲ್ಲೋ ಒಂದ್ ಕಡೆ ನಿವೇಶನನೋ ಅಥವಾ ಮನೆನ ತಗೋಬೇಕು ಅಂತಿದ್ರೆ ಇನ್ನೇನೋ ಸಿಕ್ಬಿಡ್ತು, ನಾನು ತಗೊಳ್ತಾ ಇದ್ದೀನಿ, ನನಗೆ ಅವಕಾಶ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಆತರ ಯಾವುದೋ ಒಂದು ವಿಚಾರದಲ್ಲಿ, ಈ ಆಸ್ತಿಯ ವಿಚಾರದಲ್ಲಿ ನಿಮಗೆ ಒಳ್ಳೆ ಸೂಚನೆಗಳು, ಶುಭ ಸೂಚನೆಗಳು ಸಿಕ್ಕತ್ತೆ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ನೋಡೋದಾದ್ರೆ, ಪಂಚಮಾಧಿಪತಿ ಶನಿಗ್ರಹ 7ನೇ ಮನೆಯಲ್ಲಿ ದಿಗ್ಬಲನಾಗಿದ್ದಾನೆ, ಆದ್ರೆ ಪಂಚಮದಲ್ಲಿ ಕುಜ ಇದ್ದಾನೆ. ನೋಡಿ, ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಇಲ್ಲ, ಆದ್ರೆ ಕನ್ಯಾ ರಾಶಿಯವ್ರಿಗೆಲ್ರಿಗೂ ಆರೋಗ್ಯದ ಸಮಸ್ಯೆ ಬರುತ್ತೆ ಅಂತ ಹೇಳಿದಿನಲ್ವಾ. ಎಲ್ರಿಗೂ ಅಂತಂದ್ರೆ ಬಹುಪಾಲು ಜನಕ್ಕೆ. ಈಗ ನಿಮ್ ದಶಾಭುಕ್ತಿ ಚೆನ್ನಾಗಿ ನಡೀತಾ ಇದ್ರೆ ನಿಮ್ಗೆ ಏನು ಅಂತ ತೊಂದರೆಗಳು ಬರಲ್ಲ. ದಶಾಭುಕ್ತಿ ಚೆನ್ನಾಗಿಲ್ಲ, ಈಗ ಆಲ್ರೆಡಿ ಅನಾರೋಗ್ಯ ಸಮಸ್ಯೆ ಇದೆ ಅಂದ್ರೆ ಅಂತವ್ರು ಸ್ವಲ್ಪ ಹುಷಾರಾಗಿರಿ. ಹೊಟ್ಟೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ತೀವ್ರವಾದ ಅನಾರೋಗ್ಯ ಸಮಸ್ಯೆ ಬರೋದ್ರಿಂದ ಎಲ್ಲೋ ಒಂದ್ ಕಡೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇಲ್ಲ ಅಂದ್ರೂ ಕೂಡ ನಿಮ್ಮ ಆರೋಗ್ಯನೇ ನಿಮ್ಗೆ ವಿದ್ಯಾಭ್ಯಾಸಕ್ಕೆ ಅಡಚಣೆಯನ್ನ ಉಂಟು ಮಾಡ್ತಾ ಇರುತ್ತೆ. ಅದರಲ್ಲೂ ಏನಾದ್ರೂ ಈ ವಾರದಲ್ಲಿ ಪರೀಕ್ಷೆಗಳು, ಟೆಸ್ಟ್ ಈ ತರದ್ದು ಏನಾದ್ರು ಇತ್ತು ಅಂದ್ರೆ ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಬೇಕು ವಿದ್ಯಾರ್ಥಿಗಳು. ಕನ್ಯಾ ರಾಶಿಯವರಿಗೆ ಅನಾರೋಗ್ಯ ಸಮಸ್ಯೆ ಒಂದನ್ನ ಹೊರತುಪಡಿಸಿ ಬೇರೆ ಎಲ್ಲಾ ವಿಷಯದಲ್ಲೂ ಚೆನ್ನಾಗಿರೋದ್ರಿಂದ, ಆದ್ರೆ ನನ್ನ ಪ್ರಕಾರ ಆರೋಗ್ಯನೇ ಭಾಗ್ಯ, ಅದು ತುಂಬಾ ಇಂಪಾರ್ಟೆಂಟ್. ಅದ್ರ ಕಡೆಗೆ ಜಾಸ್ತಿ ಗಮನ ಕೊಡಿ. ಪರಿಹಾರ ಏನ್ ಮಾಡ್ಬೇಕು ಅಂದ್ರೆ ಈ ವಾರದಲ್ಲಿ ಪ್ರತಿದಿನ 1 ಮುಷ್ಟಿ ಅಥವಾ 3 ಮುಷ್ಟಿ ನಿಮ್ಗೆ ಅನುಕೂಲ ಇದ್ರೆ ಹೆಸರು ಕಾಳು ಮತ್ತೆ ಒಣ ಅವರೆಕಾಳು ತೆಗೆದಿಡ್ತಾ ಇರಿ, ಸಪ್ರೇಟ್ ಎರಡಕ್ಕೂ ಬೇರೆ ಕವರ್ ಇಟ್ಕೊಂಡ್ಬಿಡಿ. ಡೈಲಿ ಹಾಕ್ತಾ ಇರಿ. ಈ ವಾರ ಆದ್ಮೇಲೆ ಮುಂದಿನ ವಾರ ಭಾನುವಾರ ಅದನ್ನ ತಗೊಂಡೋಗಿ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಬಿಡಿ. ಇಲ್ಲ ಮುಂದಿನ ಬುಧವಾರದವರೆಗೂ ತೆಗೆದಿಟ್ಟು ಬುಧವಾರ ತಗೊಂಡೋಗಿ ಕೊಡ್ಬೋದು, ಇದಿನ್ನು ಒಳ್ಳೇದು. ಇದನ್ನ ನೀವು ಮಾಡೋದ್ರಿಂದ ಗುರು ಮತ್ತೆ ಶುಕ್ರರಿಂದ ಬರ್ತಕ್ಕಂತಹ ಅಶುಭ ಫಲಗಳು ಕಡಿಮೆ ಆಗುತ್ತೆ. ಮೊದಲನೇದಾಗಿ ಅನಾರೋಗ್ಯ ಸಮಸ್ಯೆ ಕಡಿಮೆ ಆಗುತ್ತೆ, ಎರಡನೇದಾಗಿ ಖರ್ಚು ಕಮ್ಮಿ ಆಗುತ್ತೆ. ಇದೆರಡು ವಿಷಯದಲ್ಲಿ ನಿಮ್ಗೆ ಅನುಕೂಲ ಆಗೋದ್ರಿಂದ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಶುಕ್ರ ಪಂಚಮದಲ್ಲಿದ್ದಾನೆ. ಪಂಚಮ ಅನ್ನೋದೇ ಬಹಳ ಶುಭವಾದ ಭಾವ, ಯಾಕೆಂದ್ರೆ ಪಂಚಮ ಅನ್ನೋದು ಭವಿಷ್ಯವನ್ನ ತೋರಿಸುತ್ತೆ. ಪುತ್ರ, ಮಕ್ಕಳು, ವಿದ್ಯೆ. ನೋಡಿ, ಪಂಚಮ ಅನ್ನೋದು ವಿದ್ಯೆ ಸ್ಥಾನ. ವಿದ್ಯೆ ಇದ್ರೆ ಅಲ್ವಾ ಒಳ್ಳೆ ಭವಿಷ್ಯ. ಮಕ್ಕಳಿಗೋಸ್ಕರ ತಾನೆ ಎಲ್ಲರೂ ಕಷ್ಟಪಡೋದು, ಮಕ್ಕಳೇ ನಮ್ಮ ಮುಂದಿನ ಭವಿಷ್ಯ ಅನ್ನೋ ತರದಲ್ಲಿ. ಹಾಗೆ ಪಂಚಮ ಅನ್ನೋದು ಜ್ಞಾನ, ಬರೀ ಎಜುಕೇಶನ್ ಅಷ್ಟೇ ಅಲ್ಲ, ನಮಗಿರುವಂತಹ ನಾಲೆಡ್ಜ್, ಯಾವ್ಯಾವ ವಿಚಾರದ ಬಗ್ಗೆ ಎಷ್ಟೆಷ್ಟು ಜ್ಞಾನವನ್ನ ನಾವು ಕಲ್ತಿದ್ದೀವಿ. ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ ಅಂತ ಹೇಳ್ತಾರೆ, ಆದ್ರೆ ಎಷ್ಟೋ ಸಮಸ್ಯೆಗಳಿಗೆ ನಾವು ಮಂತ್ರ ಜಪಗಳನ್ನ, ಶ್ಲೋಕಗಳನ್ನ ಹೇಳ್ಕೊಂಡಾಗ ಪರಿಹಾರ ಸಿಕ್ಕಿದ್ದುಂಟು ಅಲ್ವಾ. ದೇವರು, ಧರ್ಮ, ಪೂಜೆ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸೋದಕ್ಕಿಂತ ಅದನ್ನ ಅನುಭವಿಸ್ಬೇಕು. ಹಸಿವು ಅನ್ನೋದು ಯಾರಿಗೂ ಕಾಣಲ್ಲ, ಹಾಗಂತ ನನ್ಗೆ ಹಸಿವಿಲ್ಲ ಅಂತ ಯಾರು ಹೇಳಕ್ಕಲ್ಲ. ಹಸಿದವನಿಗೆ ಹಸಿವಾಗ್ತಾನೆ ಇರುತ್ತೆ. ಊಟ ಮಾಡಿದಾಗ ಹೊಟ್ಟೆ ತುಂಬಿದೆ ಅದು ಕೂಡ ಯಾರಿಗೂ ಕಾಣಿಸಲ್ಲ, ಆದ್ರೆ ಆ ಫೀಲ್ ಆಗತ್ತಲ್ವಾ. ಹಾಗೆ ಪರಮಾತ್ಮ ಕೂಡ ಎಲ್ಲಾರ ಕಣ್ಣಿಗೂ ಕಾಣಲ್ಲ, ಆದ್ರೆ ಆ ಒಂದು ಪರಮಾತ್ಮನ ಇರುವಿಕೆಯನ್ನ ಯಾರು ಫೀಲ್ ಮಾಡ್ತಾರೆ ಅವರಿಗೆ ಅದ್ರ ಅನುಭವ ಆಗುತ್ತೆ. ಅದೇ ತರ ಈ ಪಂಚಮ ಅನ್ನೋದು ಒಂದು ಪರಮ ಜ್ಞಾನವನ್ನ ನೀಡುವಂತಹ ಭಾವ. ಈ 5ನೇ ಮನೆಯಲ್ಲಿ ಶುಕ್ರ ಇರೋದು ನಿಮ್ಗೆ ಬಹಳಷ್ಟು ಶುಭ. ನಿಮ್ಮ ಮಕ್ಕಳ ವಿಚಾರದಲ್ಲಿ, ನಿಮ್ಮ ವಿಚಾರದಲ್ಲಿ ಭವಿಷ್ಯಕ್ಕೆ ಬಹಳ ಒಳ್ಳೇದಾಗುವಂತಹ ಪ್ರಮುಖವಾದ ಒಂದು ತೀರ್ಮಾನವನ್ನ ಈ ವಾರದಲ್ಲಿ ನೀವು ತಗೊಳ್ತೀರಾ. ಎಷ್ಟು ಒಳ್ಳೆ ತೀರ್ಮಾನ ಅಂದ್ರೆ, ನೀವ್ ಇವತ್ತು ಮಾಡಿದ್ದು ನಾಳೆಗೆ ನೆನ್ಸ್ಕೋತೀರಾ ನೀವು. ಕರೆಕ್ಟ್, ನಾನು ಅವತ್ತು ಈ ಒಂದು ನಿರ್ಧಾರ ತಗೊಂಡು ಎಷ್ಟು ಒಳ್ಳೆ ಕೆಲಸ ಮಾಡಿದ್ನಪ್ಪ ಅಂತ ನೀವು ನೆನೆಸ್ಕೊಳ್ಳುವಂತಹ ಒಂದು ಒಳ್ಳೆ ತೀರ್ಮಾನವನ್ನ ಮಾಡ್ತೀರಾ. ಯಾಕಿದು ಅಂತಂದ್ರೆ,
ನೋಡಿ, ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಗ್ರಹ 5ನೇ ಮನೆಯಲ್ಲಿದ್ದಾನೆ. ಅವನ ಜೊತೆನಲ್ಲಿ ಬುಧ ಕೂಡ ಇದ್ದಾಳೆ. ಇಲ್ಲಿ ಬುಧ ಮತ್ತೆ ಶುಕ್ರರ ಜೊತೆಯಲ್ಲಿ ರಾಹು ಕೂಡ ಸಪೋರ್ಟ್ ಮಾಡ್ತಾರೆ. ಇದು ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ತೀರ್ಮಾನ ತಗೊಳ್ತೀರಾ, ಅದು ನಿಮಗೆ ಬಹಳ ಅನುಕೂಲವನ್ನ ಮಾಡಿಕೊಡುತ್ತೆ. ಇನ್ನು ಕೆಲಸಗಳು ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ ಈ ವಾರ. ಯಾಕಂದ್ರೆ ಧನಾಧಿಪತಿ ಕುಜ, ಲಾಭಾಧಿಪತಿ ರವಿ ಇಬ್ರು ಒಂದೇ ಮನೆಯಲ್ಲಿ 4ನೇ ಮನೇಲಿ ಇದ್ದಾರೆ. ಹಾಗಾಗಿ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಇನ್ನೂ ಚೆನ್ನಾಗಿದೆ. ಯಾಕಂದ್ರೆ ನಿಮ್ಮ ಪಾರ್ಟ್ನರ್ ಭಾವಾಧಿಪತಿನೇ ಮಂಗಳ ಗ್ರಹ ಉಚ್ಚ ಕ್ಷೇತ್ರದಲ್ಲಿ ಇರೋದ್ರಿಂದ ಆ ವ್ಯಾಪಾರದಲ್ಲಿ ಹೆಚ್ಚು ಲಾಭ, ಅನುಕೂಲಗಳು. ಆಸ್ತಿ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ನೀವು ಮನೆ ತಗೋಬೇಕು, ವಾಹನ ತಗೋಬೇಕು, ಅಥವಾ ಕೃಷಿ ಭೂಮಿ ತಗೋಬೇಕು, ಇನ್ನೂ ಒಳ್ಳೇದು. ಯಾಕೆಂದ್ರೆ ಭೂಮಿಪುತ್ರ ಮಂಗಳ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಕೃಷಿ ಭೂಮಿ ತಗೋಬೇಕು ಅಥವಾ ನಿವೇಶನ ತಗೋಬೇಕು ಅಂತಿದ್ರೆ ಸೂಕ್ತವಾದ ಸಮಯ. ಇದು ಕೂಡ ನಿಮ್ಮ ಭವಿಷ್ಯಕ್ಕೆ ಬಹಳ ಬಹಳ ಸಹಾಯ ಆಗುವಂತಹ ವಿಚಾರ, ಬಹಳ ಉಪಯೋಗ ಆಗುವಂತಹ ಒಂದು ವಿಚಾರ ಆಗಿರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. 4ನೇ ಮನೆಯಲ್ಲಿ ಮಂಗಳ ಗ್ರಹ ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ತಾಯಿಯ ಆರೋಗ್ಯದ ಬಗ್ಗೆ ಒಂದಿಷ್ಟು ಯೋಚನೆಗಳಿರುತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಟೆನ್ಷನ್ ಇರುತ್ತೆ. ಅದು ತೊಂದರೆ ಆಗುತ್ತೆ ಅಂತಲ್ಲ, ಸ್ವಲ್ಪ ಟೆನ್ಷನ್ ಇರುತ್ತೆ. ಇನ್ನು 2ನೇ ಮನೆ ಅಧಿಪತಿನೇ ಮಂಗಳನಾಗಿರೋದ್ರಿಂದ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ಈ ವಾರ ತುಂಬಾ ಚೆನ್ನಾಗಿದೆ. ಬೇರೆಯವ್ರು ಕೊಡ್ಬೇಕಾಗಿರೋ ದುಡ್ಡು ಬರುತ್ತೆ. ಯಾವತ್ತೋ ಕೆಲಸ ಮಾಡಿರ್ತೀರ ಕಷ್ಟಪಟ್ಟು, ಆ ಹಣ ನಿಮ್ ಕೈ ಸೇರುತ್ತೆ. ಅಂದ್ರೆ ನೀವು ಕಷ್ಟಪಟ್ಟು ಕೆಲಸ ಮಾಡಿರ್ತೀರ, ದುಡ್ಡೇ ಬಂದಿರಲ್ಲ, ಆ ದುಡ್ಡುಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ, ಅಂತ ದುಡ್ಡು ಬರುವಂತದ್ದು ಈ ತರ ಎಲ್ಲ ಆಗುತ್ತೆ. ಆಕಸ್ಮಿಕ ಧನಲಾಭ ಅಂತಾನು ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಡೆಪಾಸಿಟ್ ಮಾಡಿರ್ತೀರಾ, ಅದರಿಂದ ಇಂಟ್ರೆಸ್ಟ್ ಬಂತು. ಈ ರೀತಿ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಯಲ್ಲಿ ನಿಮ್ಗೆ ಫೈನಾನ್ಷಿಯಲಿ ಅನುಕೂಲಗಳು ಆಗುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನನ್ಗೆ ಇಷ್ಟ ಅನುಕೂಲ ಆಗುತ್ತೆ ಫೈನಾನ್ಷಿಯಲಿ ಅಂತ, ಆ ತರ ಆಗುತ್ತೆ. ಇಲ್ಲ ಬಿಸ್ನೆಸ್ ಮಾಡ್ತಿರ್ತೀರ ಅಂದ್ರೆ ಯೂಶಲಿ ಯಾವಾಗ್ಲೂ ಆಗುವಂತಹ ಲಾಭಕ್ಕಿಂತ ಜಾಸ್ತಿ ಹೆಚ್ಚು ಲಾಭವನ್ನ ನೀವು ಈ ವಾರದಲ್ಲಿ ಕಾಣ್ತೀರಾ ಅಂತ ಹೇಳ್ಬೋದು. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಬಹಳ ಚೆನ್ನಾಗಿದೆ. ತುಲಾ ರಾಶಿಯವ್ರಿಗೆ ಎಲ್ಲಾ ವಿಷಯದಲ್ಲೂ ಶುಭಾನೆ. 5ನೇ ಮನೆಯಲ್ಲಿ ಶುಕ್ರ ಬುಧ ತುಂಬಾ ಶುಭ ಫಲ ಕೊಡ್ತಿದ್ದಾರೆ. ಮೊದಲನೇದಾಗಿ 6ನೇ ಮನೆಯಲ್ಲಿ ಶನಿ, ಉದ್ಯೋಗದಲ್ಲಿ ಅನುಕೂಲ. 6ನೇ ಮನೆ ಅಧಿಪತಿ ಭಾಗ್ಯದಲ್ಲಿ ಗುರುಗ್ರಹ, ಅವನು ಕೂಡ ಶುಭ ಫಲ. ಹಾಗೆ ರವಿ ಮತ್ತೆ ಕುಜ ಚತುರ್ಥ ಭಾವದಲ್ಲಿ, ಅವರು ಕೂಡ ಶುಭ ಫಲ ಕೊಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲಾ ಗ್ರಹಗಳು ನಿಮ್ಗೆ ಬಹಳ ಶುಭವನ್ನೇ ಉಂಟು ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ವಾರ ಶುಭದಾಯಕ ವಾರ ನಿಮ್ಗೆ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ 3ಯ ಭಾವದಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾರೆ. ತುಂಬಾ ಶುಭ. ಮನಸ್ಸಿಗೊಂದು ಧೈರ್ಯ ಬರುತ್ತೆ. ಆರೋಗ್ಯದಲ್ಲಿ ತುಂಬಾ ತೊಂದರೆಗಳಿತ್ತು ಅಂತಂದ್ರೆ ಎಲ್ಲ ಅದನ್ನ ನಿವಾರಣೆ ಮಾಡ್ಕೊಳ್ತಾ ಇರ್ತೀರಾ. ಈ ವಾರದಲ್ಲಿ ಇನ್ನೂ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಾಗತ್ತೆ. ನಿಮ್ಮ ಮನಸ್ಸಿನ ಮತ್ತು ದೇಹದ ಆರೋಗ್ಯ ಎರಡೂ ಚೆನ್ನಾಗಾಗತ್ತೆ. ಕೆಲವರು ಏನ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಮನಸ್ಸಿನಲ್ಲಿ 108 ಯೋಚನೆಗಳು ಇಟ್ಕೊಂಡು ನಿಮ್ಮ ದೈಹಿಕ ಆರೋಗ್ಯನ ಹಾಳು ಮಾಡ್ಕೊಂಡ್ಬಿಡ್ತೀರಾ. ಹೌದು, ಫಸ್ಟ್ ಬರೋದು ಮನಸ್ಸಿಗೇನೆ ಕಾಯಿಲೆ. ನಿಮ್ಮ ಮನಸ್ಸಿಗೆ ಕಾಯಿಲೆ ಬಂತು ಅಂದ್ರೆ ನಿಮ್ ದೇಹಕ್ಕೆ ಬಂದೇ ಬರುತ್ತೆ. ಯಾಕೆಂದ್ರೆ ಮನಸ್ಸಿಗೆ ಏನಾದ್ರು ಚಿಂತೆ ಬಂತು ಅಂದ್ರೆ ಊಟ ಸರಿಯಾಗಿ ಮಾಡಲ್ಲ, ನಿದ್ರೆ ಸರಿಯಾಗಿ ಮಾಡಲ್ಲ, ನಮ್ಮ ದಿನಚರಿಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗ್ಬಿಡುತ್ತೆ. ಅಲ್ಲಿಂದ ಶುರುವಾಗುತ್ತೆ ನಮ್ಗೆ ಆರೋಗ್ಯದಲ್ಲಿ ತೊಂದರೆಗಳು ಜಾಸ್ತಿ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ನಿಮ್ಮ ಅನಾರೋಗ್ಯ ಸಮಸ್ಯೆಗಳಿತ್ತು ಅಂತಂದ್ರೆ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಮನಸ್ಸಿನಲ್ಲಿ ಧೈರ್ಯ ಇದೆಲ್ಲವೂ ಕೂಡ ಜಾಸ್ತಿ ಆಗತ್ತೆ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ವಿಷಯ ಹೇಗಿದೆ ಅಂತ ನೋಡೋದಾದ್ರೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ. 2ನೇ ಮನೆ ಅಧಿಪತಿ ಅಷ್ಟಮದಲ್ಲಿ ಇದ್ರೂ ಕೂಡ 2ನೇ ಮನೆಯನ್ನ ನೋಡ್ತಾ ಇರೋದ್ರಿಂದ ದುಡ್ಡು ಕಾಸಿನ ವಿಷಯದಲ್ಲಿ ಅಂದ್ರೆ ಲಾಸ್ ಅಂತ ಏನ್ ಕಂಡು ಬರಲ್ಲ, ಪರವಾಗಿಲ್ಲಪ್ಪ ಅನ್ನೋ ತರ ಇರುತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ತುಂಬಾ ಕೆಲಸಗಳನ್ನ ಮಾಡ್ತೀರ ನೀವು. ಅಂದ್ರೆ ಒಂದಷ್ಟು ದೊಡ್ಡ ದೊಡ್ಡ ಯೋಜನೆಗಳನ್ನ ನೀವು ರೂಪಿಸ್ಕೊಳ್ತೀರಾ. ಎಲ್ಲವನ್ನೂ ಕಾರ್ಯರೂಪಕ್ಕೆ ತರಕ್ಕಾಗೋದಿಲ್ಲ, ಆದ್ರೆ ಆದಷ್ಟು ಯೋಜನೆಗಳನ್ನ ಚೆನ್ನಾಗಿ ನೀವು ರೂಪಿಸ್ಕೊಳ್ತೀರಾ. ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಿರ್ತೀರ ಅನ್ಕೊಳ್ಳಿ. ಬಿಸ್ನೆಸ್ ಅಂತ ಬಂದಾಗ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಅತೃಪ್ತಿಕರವಾಗಿ ಏನಿರೋದಿಲ್ಲ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ ಅಂದ್ರೆ ಖಾಸಗಿ ಕಂಪನಿಗಳ ಕೆಲಸ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ಅಷ್ಟೇ ಬಹಳ ಚೆನ್ನಾಗಿದೆ. ಯಾವುದೇ ರೀತಿಯ ತೊಂದರೆಗಳಿಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಹೆಚ್ಚು ಶುಭ. ಸಪ್ತಮಾಧಿಪತಿ ಶುಕ್ರ 4ನೇ ಮನೆಯಲ್ಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಯಾರು ಬಿಸ್ನೆಸ್ ಮಾಡ್ತಾ ಇದ್ರೋ ನಿಮ್ಗೆ
ಈ ವಾರದಲ್ಲಿ ಹೆಚ್ಚು ಲಾಭವನ್ನ ಕಾಣುವಂತ ಸಾಧ್ಯತೆ. ಯಾಕಂದ್ರೆ ಸಪ್ತಮಾಧಿಪತಿಯಾದ ಶುಕ್ರನೊಟ್ಟಿಗೆ ಲಾಭಾಧಿಪತಿಯಾದಂತಹ ಬುಧ ಗ್ರಹ ಸ್ಥಿತನಾಗಿರೋದ್ರಿಂದ, ತೃತೀಯ ಭಾವದಲ್ಲಿ ಕುಜ ಮತ್ತು ರವಿ ಇರೋದ್ರಿಂದ ಸ್ವಲ್ಪ ನಿಮ್ಮ ಸ್ನೇಹಿತರ ಜೊತೆ ಜಗಳ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅಂದ್ರೆ ಅದು ಸೀರಿಯಸ್ ಅಂತ ಅಲ್ಲ, ಹೀಗೆ ಮಾತಾಡ್ತಾ ಮಾತಾಡ್ತಾ ಅದು ಜಗಳಕ್ಕೆ ತಿರುಗುವಂತ ಸಾಧ್ಯತೆ ಇದೆ. ಮಾತಾಡ್ತಾ ಮಾತಾಡ್ತಾ ಯಾರ್ದೋ ಬಗ್ಗೆ ವಾದ ಮಾಡ್ತಾ ಮಾಡ್ತಾ ಸ್ವಲ್ಪ ನಿಮ್ಮ ಮಿತ್ರರ ಜೊತೆಯಲ್ಲಿ ಜಗಳ ಮಾಡ್ಕೊಳ್ಳೋ ಸಾಧ್ಯತೆ ಇದೆ, ಅಥವಾ ನಿಮ್ಮ ಬಂಧುಗಳ ಜೊತೆಯಲ್ಲಿ ಜಗಳ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆ, ಏನು ಮಾತಾಡಕ್ ಹೋಗ್ಬೇಡಿ. ಮತ್ತೆ ಮನೆಗೆ ಅತಿಥಿಗಳ ಆಗಮನ ಆಗತ್ತೆ. ಅದೇ ನೋಡಿ, ಅವ್ರು ಬಂದಾಗ ಏನಾದ್ರು ನಿಮ್ಗೆ ಬೇಜಾರಾಯ್ತು ಅಂತಂದಾಗ ನೀವು ಮಾತಾಡ್ಬಿಡ್ತೀರ. ಕುಜ ಅಲ್ವಾ, ಯಾವುದು ಮನ್ಸಲ್ಲಿ ಇಟ್ಕೊಳ್ಳೋದಿಲ್ಲ, ನೇರ ನೇರ. ವೃಶ್ಚಿಕ ರಾಶಿಯವ್ರ ಹಂಗೆ ಎಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀರಾ. ಅದಕ್ಕೆ ಸ್ವಲ್ಪ ನಿಮ್ಮನ್ ಕಂಡ್ರೆ ಕೆಲವ್ರಿಗೆ ಆಗೋದಿಲ್ಲ, ಸುತ್ತಮುತ್ತ ಇರೋರ್ಗೆ. ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳಕ್ ಆಗಲ್ಲ ನಿಮ್ಗೆ. ಮನ್ಸಲ್ಲಿ ಇಟ್ಕೊಂಡ್ ಕೊರಗೋದು, ಅಳೋದು, ಅದಕ್ಕಿಂತ ಓಪನ್ ಆಗೆಲ್ಲ ಹೇಳ್ಬಿಡ್ತೀರಾ. ನೀನ್ ಯಾರು ಕೇಳಕ್ಕೆ, ನೀನ್ ಯಾರು ಹೇಳಕ್ಕೆ, ಈ ತರ ನಿಮ್ಮ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಬಗ್ಗೆನೋ ನಿಮ್ಮ ಇದ್ರ ಬಗ್ಗೆ ಯಾವ್ದೋ ಒಂದು ವಿಚಾರದ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನಿಮ್ಗೆ ಆಗಲ್ಲ. ಡೈರೆಕ್ಟ್ ಆಗಿ ಯಾರಿಗೂ ಆಗಲ್ಲ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ ಕೆಲವ್ರ ಮಾತನ್ನ. ಕೆಲವರು ಬೇಜಾರ್ ಮಾಡ್ಕೊಂಡು ಮನೆಗೆ ಬಂದು ಅಳ್ತಾರೆ. ಇನ್ ಕೆಲವ್ರು ನೇರವಾಗಿ ಮಾತಾಡ್ಬಿಡ್ತಾರೆ. ಇವಾಗ ಸಿಂಹ ರಾಶಿಯವರು ಮತ್ತೆ ವೃಶ್ಚಿಕ ರಾಶಿಯವರೆಲ್ಲ ಹಾಗೆ ನೇರವಾಗಿ ಮಾತಾಡ್ಬಿಡುವಂತ ಸ್ವಭಾವ. ಹಾಗಾಗಿ ಆ ತರದಲ್ಲಿ ಆಗುತ್ತೆ. ಸ್ವಲ್ಪ ಅದು ಜಗಳನೂ ಆಗುತ್ತೆ, ನಿಮ್ಗೆ ಸ್ವಲ್ಪ ಬೇಜಾರು ಆಗುತ್ತೆ. ಹಾಗಾಗಿ ಎಷ್ಟ್ ಬೇಕೋ ಅಷ್ಟ್ರಲ್ಲೇ ಇದ್ಬಿಟ್ರೆ ಪ್ರಾಬ್ಲಮ್ ಇಲ್ಲ. ಜಾಸ್ತಿ ಮಾತಿಗೆ ಕೂತ್ಕೊಂಡಾಗ್ಲೇ ಪ್ರಾಬ್ಲಮ್ ಆಗುತ್ತೆ. ಎಷ್ಟ್ ಬೇಕೋ ಅಷ್ಟೇ ಮಾತಾಡಿ, ಏನು ತೊಂದರೆ ಆಗಲ್ಲ. ವಾಕ್ಸ್ಥಾನಾಧಿಪತಿ ಅಷ್ಟಮದಲ್ಲಿದ್ದಾನೆ, ಗುರುಗ್ರಹ ವಕ್ರನಾಗಿದ್ದಾನೆ. ನಿಮ್ ಮಾತೆ ನಿಮ್ಗೆ, ನೀವ್ ಹೋಗಲ್ಲಿ ಮಾತು ಕೂತ್ಕೊಂಡಿದೆ ಪ್ರಾಬ್ಲಮ್. ನಿಮ್ಗೆ ಗೊತ್ತಿರುತ್ತೆ ಯಾರು ಹೆಂಗೆ ಅಂತ. ಕೆಲವರು ನಿಮ್ಗೆ ಏನೋ ಟಾಂಟ್ ಕೊಡಕ್ಕೆ ಏನೋ ಮಾತಾಡ್ಬೇಕು ಅಂತಿರ್ತಾರೆ. ಸೊ ಅಂತವ್ರಿದ್ದಾಗ ನೀವು ಜಾಸ್ತಿ ಮಾತಾಡದೆ ಇರೋದು ತುಂಬಾ ಒಳ್ಳೇದು. ಎಷ್ಟು ಬೇಕು ಅಷ್ಟೇ ಮಾತಾಡಿ ಕಳ್ಸೋದು ಒಳ್ಳೇದು, ಆಯ್ತಾ. ಇನ್ ಬೇರೆ ಏನು ತೊಂದರೆ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ಬಟ್ ಪಂಚಮ ಶನಿಗೆ ಪರಿಹಾರ ಮಾಡ್ಕೋಬೇಕಾಗತ್ತೆ. ಪಂಚಮ ಶನಿ ಏನ್ ಮಾಡ್ತಾನೆ ಅಂತಂದ್ರೆ, ಒಂದು ಮಕ್ಕಳ ವಿಷಯದಲ್ಲಿ ಟೆನ್ಷನ್ ಕೊಡ್ತಾ ಇರ್ತಾನೆ. ಆಲ್ರೆಡಿ ಪಂಚಮಾಧಿಪತಿ ಕೂಡ ಅಷ್ಟಮದಲ್ಲಿ ಇರೋದ್ರಿಂದ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಅಥವಾ ಸರಿಯಾಗಿ ಓದ್ತಾ ಇಲ್ಲ. ದೊಡ್ಡ ಮಕ್ಕಳಾಗಿದ್ರೆ ಅವರು ನಡ್ಕೊಳ್ತಾರೆ ರೀತಿ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ. ತಂದೆ ತಾಯಿ ಅನ್ನೋ ಒಂದು ರೆಸ್ಪೆಕ್ಟ್ ಇಲ್ದೆ ಕೆಲವ್ರು ಮಾತಾಡ್ತಾರೆ ಸ್ವಲ್ಪ ಚೆನ್ನಾಗಾದಾಗ. ಸೊ ಅದೆಲ್ಲ ನಿಮ್ಗೆ ಒಂಚೂರು ಬೇಜಾರಾಗ್ತಾ ಇರುತ್ತೆ. ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಆ ವಿಷಯದಲ್ಲಿ ನೊಂದಿರ್ತೀರಾ. ಅದರಲ್ಲೂ ಸ್ವಲ್ಪ ವಯಸ್ಸಾಗಿ ಅಂದ್ರೆ ಒಂಚೂರು ಏಜ್ ಆಗಿರೋರು, ಒಂದು 55-60 ಮೇಲೆ ಆಗಿರುವಂತಹ ವೃಶ್ಚಿಕ ರಾಶಿಯವರು ಮಕ್ಕಳ ವಿಷಯದಲ್ಲಿ ತುಂಬಾ ಒಂಥರ ನಿಮಗ್ ಬೇಜಾರ್ ಆಗ್ತಾ ಇದೆ. ಇದು ಹೀಗೆ ಒಂದಷ್ಟು ದಿನ ಕಂಟಿನ್ಯೂ ಆಗುತ್ತೆ. ಬಟ್ ನೀವು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಗ ಏನ್ ದೇವ್ರು ಕೊಟ್ಟಿರ್ತಾನೆ, ಇದು ನನ್ನ ಕರ್ಮಫಲ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಳ್ಳಿ. ಶನಿಗ್ ಪರಿಹಾರ ಮಾಡ್ಕೊಳ್ಳಿ. ಅಂದ್ರೆ ಆ ಬೇಸರಗಳು ಕಮ್ಮಿ ಆಗ್ಬೇಕು, ಆ ವಿಷಯದಲ್ಲಿ ದುಃಖ ಕಮ್ಮಿ ಆಗ್ಬೇಕು. ಇಲ್ಲ ಚಿಕ್ಕ ಮಕ್ಕಳಾಗಿದ್ರು ಅವ್ರ ವಿಷಯದಲ್ಲಿ ಏನೋ ಕಂಪ್ಲೇಂಟ್ಗಳು ಬರ್ತಾ ಇದೆ, ಓದ್ತಾ ಇಲ್ಲ, ಏನೇ ಒಂದು ಚಿಂತೆ ಇದ್ರು, ಅಥವಾ ಪದೇ ಪದೇ ಹುಷಾರ್ ತಪ್ಪುವಂತಹ ಮಕ್ಕಳು, ಈ ತರದ್ದೆಲ್ಲ ಸಮಸ್ಯೆ ಬರ್ತಾ ಇದೆ ಅಂತಂದ್ರೆ ಆದಷ್ಟು ಶನಿಗೆ ಪರಿಹಾರವನ್ನ ಮುಂದುವರಿಸಿ. ಈ ವಾರ ಕೂಡ ಶನಿವಾರ ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ಕೊಡಿ. ಶನಿವಾರ ಅಶ್ವತ್ಥವೃಕ್ಷ ಪ್ರದಕ್ಷಿಣೆ ಮಾಡಿ. ಇದರಿಂದ ನಿಮಗೆ ಶನಿಯ ದೋಷಗಳು ಕಡಿಮೆ ಆಗುತ್ತೆ. ಉಳಿದಂತೆ ನಿಮ್ಗೆ ಚೆನ್ನಾಗಿದೆ, ತುಂಬಾ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿದೆ ಅಂತ ಹೇಳೋದಕ್ಕಿಂತ ಹಣಕಾಸಿನ ವಿಷಯದಲ್ಲಿ ಸಾಧಾರಣವಾಗಿದೆ, ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಒಂಥರ ಸಮಾಧಾನಕರವಾಗಿದೆ. ಅಂದ್ರೆ ಬಿಫೋರ್ ನಿಮ್ಗೆ ಇದಕ್ಕಿಂತ ಮುಂಚಿನ 2-3 ವಾರಗಳನ್ನ ನೀವು ಕಂಪೇರ್ ಮಾಡ್ಕೊಂಡ್ರೆ, ಯಾಕಂದ್ರೆ ಇದಕ್ಕಿಂತ ಮುಂಚಿನ ಒಂದು 3 ವಾರದ ಮುಂಚೆ ತುಂಬಾ ಗ್ರಹಗಳು 3ನೇ ಮನೇಲಿದ್ದಾಗ ಆರೋಗ್ಯದಲ್ಲೆಲ್ಲ ತೊಂದರೆಗಳಾಯ್ತು, ಸ್ವಲ್ಪ ಟೆನ್ಷನ್ಗಳೆಲ್ಲ ಬಂತು, ಕೆಲಸದ ವಿಷಯದಲ್ಲಿ ಎಲ್ಲಾದ್ರಲ್ಲೂ ಟೆನ್ಷನ್ ಮಾಡ್ಕೊಂಡ್ರಿ. ಬಟ್ ಈಗ ತುಂಬಾ ಕೂಲ್ ಆಗಿ ಆರಾಮಾಗಿರ್ತೀರ, ಏನ್ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯ ದೃಷ್ಟಿ ನಿಮ್ಗೆ ಯಾವಾಗ್ಲೂ ಶುಭವನ್ನೇ ಉಂಟು ಮಾಡುತ್ತೆ. ಹಾಗಾಗಿ ಎಲ್ಲಾ ಕೆಲಸಗಳು ಕೂಡ ನೀವು ಅನ್ಕೊಂಡಿರೋ ತರನೇ ಆಗತ್ತೆ. ಹಾಗಾಗಿ ನಿಮ್ಮ ಸ್ವಂತ ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಎಲ್ಲದ್ರಲ್ಲೂ ಅಭಿವೃದ್ಧಿ ಎಲ್ಲವೂ ಚೆನ್ನಾಗಿರುತ್ತೆ. ಸಪ್ತಮದಲ್ಲಿ ಗುರುಗ್ರಹ ಸ್ಥಿತನಾಗಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೂ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಸೂರ್ಯ ಮತ್ತೆ ಮಂಗಳ ಗ್ರಹ, ಇದು ಬಹಳ ಶುಭ. ಮುಖ್ಯವಾಗಿ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಯಾಕಂದ್ರೆ ಇಲ್ಲಿ ವ್ಯಯಾಧಿಪತಿ ವಿದೇಶ ಸ್ಥಾನವನ್ನ ತೋರಿಸುವಂತ ಗ್ರಹ. ವ್ಯಯಾಧಿಪತಿ ಮಂಗಳ ಗ್ರಹ ತನ್ನ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ವಿದ್ಯಾಭ್ಯಾಸದ ನಿಮಿತ್ತವಾಗಿಯೋ ಅಥವಾ ಉದ್ಯೋಗಕ್ಕೋಸ್ಕರನೋ ವಿದೇಶಕ್ಕೆ ಹೋಗಬೇಕು ಅಂತ ಅನ್ಕೊಂಡಿರೋರ್ಗೆ
ಆ ತರದ ಅವಕಾಶಗಳು ಈ ವಾರದಲ್ಲಿ ಸಿಗುವ ಸಾಧ್ಯತೆಗಳಿದೆ. 2ನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ. ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಾಗುತ್ತೆ. ಆದ್ರೆ ವಾಕ್ಸ್ಥಾನದಲ್ಲಿ ಮಂಗಳ ಮತ್ತು ರವಿ ಇರೋದ್ರಿಂದ ನಿಮ್ಮ ಮಾತಿನಿಂದ ಬೇರೆಯವರಿಗೆ ಬೇಸರ ಆಗುತ್ತೆ. ಅಂದ್ರೆ ನೇರವಾಗಿ ಮಾತಾಡುವಂಥದ್ದು. ಯೂಶಲ್ ಆಗಿ ಧನಸ್ಸು ರಾಶಿಯವರ ಸ್ವಭಾವ ಹಾಗೇನೆ, ಸ್ವಲ್ಪ ನೇರವಾಗಿ ಮಾತಾಡ್ತಾರೆ. ಆದ್ರೆ ಕೋಪದಿಂದ ಮಾತಾಡೋದಿಲ್ಲ. ಅವರು ಇರೋ ವಿಚಾರನೆ ಮಾತಾಡ್ತಾರೆ, ಆದ್ರೆ ಸ್ವಲ್ಪ ಸಿಟ್ಟಿಂದ ಕೋಪದಿಂದ ಮಾತಾಡುವಂತದ್ದಾಗುತ್ತೆ. ಯಾಕಂದ್ರೆ ವಾಕ್ಸ್ಥಾನದಲ್ಲಿ ರವಿ ಕುಜ ಇಬ್ರು ಇದ್ದಾರೆ. ಹಾಗಾಗಿ ಸ್ವಲ್ಪ ಮಾತಿನ ಧಾಟಿ ಚೇಂಜ್ ಆಗುತ್ತೆ. ಅದರಿಂದ ಕುಟುಂಬದಲ್ಲಿ ಸ್ವಲ್ಪ ಮನಸ್ತಾಪ ಜಗಳ ಆಗಬಹುದು. ಕುಟುಂಬ ಸ್ಥಾನದಲ್ಲಿ ಇರೋದ್ರಿಂದ ಯಾವಾಗ್ಲೂ ಅಷ್ಟೇ, ಕುಟುಂಬ ಸ್ಥಾನಕ್ಕೆ ಈ ತರ ಕ್ರೂರ ಗ್ರಹಗಳು ಬಂದಿದ್ದಾರೆ ಅಂದ್ರೆ ಕುಟುಂಬದಲ್ಲಿ ಮನಸ್ತಾಪಗಳು ಕಲಹಗಳು ಆಗುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮನೆಯಲ್ಲಿ ಶಾಂತಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮಾತು ಕಡಿಮೆ ಮಾಡಿ. ಆದಷ್ಟು ಏನಾದ್ರೂ ಹೇಳ್ಬೇಕು ಅಂತಿದ್ರೆ ಅದನ್ನ ಸ್ವಲ್ಪ ನಿಧಾನವಾಗಿ ಒಳ್ಳೆ ರೀತಿಯಲ್ಲಿ ಹೇಳಿ. ಇನ್ನು ಶುಕ್ರ ಗ್ರಹ 6ನೇ ಮನೆ ಅಧಿಪತಿಯಾಗಿ 3ನೇ ಮನೆಯಲ್ಲಿದ್ದಾರೆ. ದಶಮಾಧಿಪತಿ ಬುಧನ ಜೊತೆಯಲ್ಲಿ. ಹಾಗಾಗಿ ಉದ್ಯೋಗದಲ್ಲಿ ಚೆನ್ನಾಗಿದೆ. ನಿಮ್ಮ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಆ ತರದ ಒಂದು ವೃತ್ತಿಯಲ್ಲಿ ಈ ವಾರದಲ್ಲಿ ಒಂದಿಷ್ಟು ಬದಲಾವಣೆಗಳಾಗತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ ಶುಕ್ರನ್ ಜೊತೆ ರಾಹು ಇರೋದ್ರಿಂದ ಕೆಲವು ರೂಲ್ಸ್ಗಳು ಚೇಂಜ್ ಆಗುತ್ತೆ. ಕೆಲ್ಸಕ್ಕೆ ಬರೋ ಟೈಮಿಂಗ್ಸ್ ಚೇಂಜ್ ಆಗಬಹುದು, ಅಥವಾ ನಿಮಗೆ ಕೊಟ್ಟಿರೋ ಕೆಲಸದಲ್ಲಿ ಏನೋ ಒಂದು ಚೇಂಜಸ್ ಆಗ್ಬೋದು, ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕ್ಬೋದು. ಸೊ ಆ ತರದ್ದು ಏನೋ ಒಂದು ಬದಲಾವಣೆ ಆಗುತ್ತೆ. ಹಾಗೆ ನಿಮ್ಮ ಪಾರ್ಟ್ನರ್ಸ್ ಅಂದ್ರೆ ಸಹೋದ್ಯೋಗಿಗಳು ಇರ್ತಾರೆ ನೋಡಿ, ಅವರುಗಳಲ್ಲಿ ಈಗ ಹೊಸಬ್ರನ್ನ ಯಾರನ್ನೋ ನಿಮ್ಗೆ ಕೆಲಸಕ್ಕೆ ಜೊತೆಗೆ ಹಾಕೋದು ಅಂತ ಇಟ್ಕೊಳ್ಳಿ, ಆ ತರದ್ದೆಲ್ಲ ಒಂದಿಷ್ಟು ಬದಲಾವಣೆಗಳಾಗತ್ತೆ. ಬಟ್ ಈ ಬದಲಾವಣೆಗಳು ನಿಮ್ಗೇನು ತುಂಬಾ ಡಿಫ್ರೆಂಟ್ ಅಂತ ಏನು ಅನ್ಸಲ್ಲ, ಸ್ವಲ್ಪ ಬದಲಾವಣೆ ಅನ್ಸುತ್ತೆ ಅಷ್ಟೇ. ಕೆಲ್ಸಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಚೆನ್ನಾಗಿದೆ. ಯಾಕಂದ್ರೆ ಇಲ್ಲಿ ರವಿಗ್ರಹ ಶನಿ ಮನೇಲೆ ಇದ್ರೂ ಕೂಡ ಕುಜನ ಜೊತೆಲಿ ಸ್ಥಿತನಾಗಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಅದರಲ್ಲೂ ಮುಖ್ಯವಾಗಿ ಧನಸ್ಸು ರಾಶಿಯ ವಿದ್ಯಾರ್ಥಿಗಳು ಈ ಕ್ರೀಡೆಯಲ್ಲಿ ಏನಾದ್ರೂ ಪಾಲ್ಗೊಳ್ತಾ ಇದ್ದೀರಾ ಅಂತಂದ್ರೆ ಈ ವಾರ ನಿಮ್ಗೆ ತುಂಬಾ ಚೆನ್ನಾಗಿದೆ. ಸ್ಪೋರ್ಟ್ಸ್ಗೆ ಕಾರಕನೇ ಮಂಗಳ ಗ್ರಹ. ಅವನು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ನಿಮ್ಮ ಒಂದು ಆ ತರದ ಒಂದು ಆಕ್ಟಿವಿಟೀಸ್ ಅಲ್ಲಿ ನೀವು ಗೆಲುವನ್ನ ಸಾಧಿಸುವಂತದ್ದು ಈ ತರ ಎಲ್ಲ ಆಗತ್ತೆ. ಚತುರ್ಥ ಭಾವದಲ್ಲಿ ಶನಿಗ್ರಹ ಸ್ಥಿತನಾಗಿರೋದ್ರಿಂದ ಮನೆ ತಗೋಬೇಕು ಅಂತ ಅನ್ಕೊಂಡಿರೋರ್ಗೆ ಅಥವಾ ವಾಹನ ತಗೋಬೇಕು ಅಂತ ಅನ್ಕೊಂಡಿರೋರ್ಗೆ ಅನುಕೂಲಗಳಾಗತ್ತೆ. ಏನಪ್ಪಾ ಶನಿ ಇಷ್ಟು ಲೇಟ್ ಆಗಿ ಕೊಡ್ತಾರೆ ಅಂದ್ರೆ ಶನಿ ಲೇಟಾಗೇ ಕೊಡೋದು, ಆದ್ರೆ ಶನಿ ಕೊಡುವ ಫಲ ಯಾವಾಗಲೂ ಸ್ಥಿರವಾಗಿರುತ್ತೆ. ಅದರಲ್ಲೂ ಕೂಡ ವಾಹನವನ್ನ ಖರೀದಿ ಮಾಡೋದಕ್ಕೆ ತುಂಬಾನೇ ಶುಭ ಅಂತ ಹೇಳ್ಬೋದು. ಶನಿ 4ನೇ ಮನೆಯಲ್ಲಿರೋದ್ರಿಂದ ಈ ವಿಚಾರವಾಗಿ ತುಂಬಾ ಚೆನ್ನಾಗಿದೆ. ತೃತೀಯ ಭಾವದಲ್ಲಿ ಬುಧ ಗ್ರಹ ಮತ್ತು ಶುಕ್ರ ಗ್ರಹ ನೋಡಿ, ನಿಮ್ ರಾಶಿಗೆ ಇಬ್ರು ಶತ್ರುಗಳೇ. ಇವರಿಬ್ರು ತೃತೀಯ ಭಾವದಲ್ಲಿರೋದ್ರಿಂದ ನಿಮ್ಮ ಮಿತ್ರರ ವಿಷಯದಲ್ಲಿ ಸ್ವಲ್ಪ ಬೇಸರಗಳಾಗತ್ತೆ. ನಿಮ್ಮ ಸಹೋದ್ಯೋಗಿಗಳ ವಿಚಾರದಲ್ಲಿ ಬೇಸರಗಳಾಗತ್ತೆ. ಯಾಕೆ ಅಂತಂದ್ರೆ ಏನೋ ಇಂಡೈರೆಕ್ಟ್ ಆಗಿ ನಿಮಗೆ ತೊಂದರೆ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ, ಅಥವಾ ನಿಮ್ಮ ಬಗ್ಗೆ ಏನೋ ಗಾಸಿಪ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಅಂದ್ರೆ ಒಂಥರ ಕಪಟ ಬುದ್ಧಿ, ಶುಕ್ರನ ಸ್ವಭಾವ ಅದು. ಶುಕ್ರ ಎಷ್ಟು ಶುಭಗ್ರಹ ಆದ್ರೂ ಕೂಡ ಗುರುವಿನ ಸ್ಥಾನಕ್ಕೆ ಯಾಕೆ ಬರಲ್ಲ ಅಂತಂದ್ರೆ ಗುರುವಿನಲ್ಲಿ ಕಪಟ ಬುದ್ಧಿ ಇಲ್ಲ, ಆದ್ರೆ ಶುಕ್ರನಲ್ಲಿ ಸ್ವಲ್ಪ ಕಪಟ ಬುದ್ಧಿ ಇರುತ್ತೆ. ತುಂಬಾ ಬುದ್ಧಿ ಶುಕ್ರರಿಗೆ. ಅಸುರ ಕುಲವನ್ನ ಯಾವಾಗ್ಲೂ ಕಾಪಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಅಷ್ಟೇ ಜ್ಞಾನವನ್ನ ಪಡೆದಿದ್ದಾರೆ, ಶಿವನಿಂದ ವರವನ್ನ ಪಡೆದಿದ್ದಾರೆ. ಸತ್ತಂತಹ ಅಸುರರನ್ನ ತನ್ನ ಸಂಜೀವಿನಿ ಮಂತ್ರದಿಂದ ಬದುಕಿಸ್ತಾ ಇದ್ದಂಥವ್ರು ಶುಕ್ರಾಚಾರ್ಯರು. ಸಂಜೀವಿನಿ ವಿದ್ಯೆಯನ್ನ ಕಲ್ತಿದ್ದವರು. ಅಂಥ ಒಂದು ಶುಕ್ರಾಚಾರ್ಯರು ಸ್ವಲ್ಪ ಅವರ ಏನೊಂದು ಕಪಟತನ, ಒಂಥರ ಅವರಲ್ಲಿರುವಂತಹ ಒಂದು ಸ್ವಲ್ಪ ಕುತಂತ್ರದ ಬುದ್ಧಿಯಿಂದಾಗಿ ಅವರು ಅಸುರರ ಗುರುಗಳಾಗಿ ಆಯ್ಕೆ ಆಗ್ತಾರೆ. ಸೊ ಈ ತರದ ನೋಡಿ, 3ನೇ ಮನೆ ಅನ್ನೋದು ಮಿತ್ರಸ್ಥಾನ. ಅಲ್ಲಿ ಶುಕ್ರ ಇದ್ದಾನೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಸ್ನೇಹಿತರು ಕುತಂತ್ರಿಗಳು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ ಅವ್ರು ಕುತಂತ್ರ ಮಾಡ್ತಾ ಇದಾರೆ ಅಂತ ನಿಮ್ಗೆ ಅನ್ಸ್ಬೋದು, ಅಥವಾ ಇಷ್ಟು ದಿನ ನೀವು ಅವ್ರನ್ನ ತುಂಬಾ ಒಳ್ಳೆಯವ್ರು ಅನ್ಕೊಂಡಿದ್ರಿ, ಬಟ್ ಅವರು ತುಂಬಾ ಕುತಂತ್ರವನ್ನ ಮಾಡ್ತಾರೆ. ಅವರು ನಿಮ್ಮ ಮಿತ್ರರ ಸ್ಥಾನದಲ್ಲಿ ಇರ್ಬೋದು, ಅಥವಾ ನಿಮ್ ಜೊತೆನಲ್ಲಿ ಚೆನ್ನಾಗಿರೋರಾಗಿರ್ಬಹುದು, ಅಥವಾ ನಿಮ್ಮ ಅಕ್ಕಪಕ್ಕದವ್ರಾಗಿರ್ಬಹುದು, ನಿಮ್ ಸಂಬಂಧಿಕರಾಗಿರ್ಬೋದು. 3ನೇ ಮನೆ ಅನ್ನೋದು ಇದೆಲ್ಲವನ್ನ ತೋರ್ಸುತ್ತೆ.
ಆ ವಿಷಯವಾಗಿ ಸ್ವಲ್ಪ ಬೇಜಾರಾಗುತ್ತೆ ಅವರ ನಡವಳಿಕೆ ವಿಷಯದಲ್ಲಿ. ಯಾಕಂದ್ರೆ ನೀವು ತುಂಬಾ ನಮ್ದವ್ರು ಯಾರೋ ಸ್ವಲ್ಪ ಹಿಂಗೆ ಅಂತ ಗೊತ್ತಾದಾಗ ಒಂಚೂರು ಬೇಜಾರಾಗುತ್ತೆ. ಇನ್ನು ಬೇರೆ ಏನು ನಿಮ್ಗೆ ಬೇಜಾರಾಗುವಂತ ವಿಚಾರಗಳಿಲ್ಲ ಈ ವಾರದಲ್ಲಿ. ಯಾಕೆಂದ್ರೆ ಹಣ ಆಗಿರಬಹುದು, ಉದ್ಯೋಗ ಆಗಿರ್ಬೋದು, ಎಲ್ಲಾದ್ರಲ್ಲೂ ತುಂಬಾ ಚೆನ್ನಾಗಿದೆ. ಹಿಂಗೆ ಯಾರಾದ್ರೂ ಇರ್ತಾರಲ್ವಾ ಸ್ವಲ್ಪ ಬೇಜಾರ್ ಮಾಡೋರು, ಅಂತದನ್ನೆಲ್ಲ ಏನಂದ್ರೆ ನೀವು ಅದನ್ನ ಬೇಜಾರ್ ಅಂತ ತಗೊಳ್ಳೋ ಬದಲು, ಇಲ್ಲ ನಾನು ಎಷ್ಟು ಬೇಗ ಅರ್ಥ ಮಾಡ್ಕೊಂಡಲ್ಲ ಸದ್ಯ ಅಂತ ಅನ್ಕೊಳ್ಳಿ ಅಷ್ಟೇ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಮಂಗಳ ಗ್ರಹ ಇದ್ದಾನೆ, ರವಿ ಬೇರೆ ಇದ್ದಾರೆ. ಇವರಿಬ್ಬರು ಇರೋದ್ರಿಂದ ಸ್ವಲ್ಪ ಕೋಪ, ಸಿಟ್ಟು, ಹತಾಶೆ ತುಂಬಾ ಜಾಸ್ತಿ ಆಗತ್ತೆ. ನೋಡಿ, ಮಂಗಳ ಉಚ್ಚ ಕ್ಷೇತ್ರದಲ್ಲೇ ಇರ್ಬೋದು, ಆದ್ರೆ ಶನಿಗೆ ಶತ್ರು. ರವಿ ಕೂಡ ಶನಿಗೆ ಶತ್ರು. ಇಬ್ರು ಶತ್ರುಗಳು ನಿಮ್ಮ ಮನೇಲಿ ಬಂದು ಕೂತ್ಕೊಂಡಾಗ ಏನಾಗತ್ತೆ? ಈಗ ನಿಜ ಜೀವನದಲ್ಲೇ ತಗೊಳ್ಳಿ, ನಿಮ್ ಮನೆಗೆ ನಿಮ್ಗೆ ಆಗದೆ ಇರೋರು ಇಬ್ರು ಬಂದು ಜಾಂಡ ಹೋಗ್ಬಿಟ್ಟಿದ್ದಾರೆ, ಹೆಂಗ್ ಆಗ್ತಿರುತ್ತೆ ನಿಮ್ಗೆಲ್ಲ? ಅಟ್ಲೀಸ್ಟ್ ಮನೆಗೆ ನಿಮ್ ಶತ್ರುಗಳು ಬಂದ್ರೆ ಅವ್ರ ಮನೆಯಿಂದ ಆಚೆ ಹಾಕ್ಬೋದು. ಗ್ರಹಗಳನ್ನ ಯಾವ ಮನೆಯಿಂದ ಇನ್ನೊಂದ್ ಮನೆಯಂತೂ ಯಾರು ಹಾಕಕ್ಕಾಗಲ್ಲ. ಅವರು ಹೋಗೋ ಟೈಮ್ ಬಂದಾಗ್ಲೇ ಹೋಗೋದು. ಈಗ ನಿಮ್ಮ ರಾಶಿಯಲ್ಲಿ ಕುಜ ಮತ್ತೆ ರವಿ ಇರೋದ್ರಿಂದ ವಿಪರೀತ ಟೆನ್ಷನ್, ವಿಪರೀತ ಸಿಟ್ಟು, ಈ ಮಧ್ಯದಲ್ಲಿ ಅನಾರೋಗ್ಯ ಸಮಸ್ಯೆಗಳು, ಬಹಳ ಹುಷಾರಾಗಿರ್ಬೇಕು. ಇರುವಂತಹ ಕಾಯಿಲೆ, ಈಗ ಆಲ್ರೆಡಿ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಒಂಚೂರು ಬೆನ್ನೋವಿದೆ, ಅಥವಾ ನೀವು ಹಾರ್ಟ್ ಪೇಷಂಟ್ ಆಗಿದ್ರಿ, ಅಥವಾ ಕಾಲ್ ನೋವಿದೆ, ಆರ್ಥರೈಟಿಸ್ ಪ್ರಾಬ್ಲಮ್ ಇದೆ, ಏನೋ ಒಂದಿದೆ, ಬಿ ಪಿ ಇದೆ ಅನ್ಕೊಳ್ಳಿ, ಅದು ಜಾಸ್ತಿ ಆಗ್ಬಿಡುತ್ತೆ. ತುಂಬಾ ನೆಗೆಟಿವ್ ಆಲೋಚನೆಗಳು, ಜೀವನದ ಮೇಲೆ ಜಿಗುಪ್ಸೆ. ಯಾಕೇಳಿ, ಅಷ್ಟಮಾಧಿಪತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಭಯ, ನಾಳೆ ಏನಾಗುತ್ತೋ ಅನ್ನೋ ಭಯ, ಆತಂಕ ಇದೆಲ್ಲ ಇರುತ್ತೆ. ಕಂಪ್ಲೀಟ್ ನಿಮ್ಮ ಮನಸ್ಸಿನ ಮೇಲೆ ರವಿ ಮತ್ತು ಕುಜನ ಪ್ರಭಾವ ಆಗೋಗ್ ಬಿಡಬೇಡಿ. ನಿಮ್ಮ ರಾಷ್ಟ್ರಾಧಿಪತಿ ಶನಿ, ಶನಿಯನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಶನಿ ಅಂದ್ರೆ ತಾಳ್ಮೆ, ಶಿಸ್ತು, ಸೂಕ್ಷ್ಮ ಯೋಚನೆಗಳು. ಸೂಕ್ಷ್ಮ ಅಂದ್ರೆ ಏನ್ ಗೊತ್ತಾ? ನಾಳೆ ಹಿಂಗೆ ಆಗ್ಬೋದು ಅನ್ನೋದನ್ನ ಮೊದಲೇ ರಿಯಲೈಸ್ ಮಾಡ್ಕೊಳ್ಳೋದು, ಮೊದಲೇ ಅರ್ಥ ಮಾಡ್ಕೊಳ್ಳೋದು ಸೂಕ್ಷ್ಮ ಸ್ವಭಾವ. ನಾವು ಒಬ್ರಿಗೆ ಏನಾದ್ರೂ ಮಾತಾಡಿದಾಗ ಅವ್ರ ಮನಸ್ಸಿಗೆ ಹಿಂಗ ಆಗ್ಬೋದು ಅಂತ ಯೋಚನೆ ಮಾಡೋದು ಸೂಕ್ಷ್ಮ ಸ್ವಭಾವ. ಈ ಸೂಕ್ಷ್ಮತೆಯನ್ನ ಕೊಡೋನು ಶನಿಗ್ರಹ. ಶನಿ ಅಂತಂದ್ರೆ ಎಲ್ರು ಬಹಳ ಕ್ರೂರಿ ಅಂದ್ರೆ ಆತರನೇ ಅನ್ಕೋತಾರೆ. ಆಕ್ಚುಲಿ ಶನಿ ತಾಳ್ಮೆಯ ಪ್ರತೀಕ ಅಂತ ಕೂಡ ಹೇಳ್ತೀವಿ. ತುಂಬಾ ತಾಳ್ಮೆ ಶನಿಗೆ. ನೋಡಿ, ಇದೆಲ್ಲ ಆಪೋಸಿಟ್ ಇರುತ್ತೆ ಈ ವಾರದಲ್ಲಿ. ನೀವು ಶನಿಗೆ ಪರಿಹಾರ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮನ್ಸನ್ನ ಟೆನ್ಷನ್ಗೆ ಹಾಕ್ಬೇಡಿ. ಅಂದ್ರೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಬೇಗ ಏನಾದ್ರೂ ನೀವು ಕೂತ್ಕೊಂಡು ಮೆಡಿಟೇಷನ್ ಮಾಡ್ಕೊಳ್ಳೋದು, ಈ ತರದ್ದೆಲ್ಲ ಮಾಡಿ. ಇದರಿಂದ ನಿಮ್ಗೆ ಸ್ವಲ್ಪ ಅದು ಆ ಟೈಮ್ಗೆ ನಿಮ್ಗೆ ಆಗಿರುವಂತಹ ಟೆನ್ಷನ್ ಕಮ್ಮಿ ಆಗುತ್ತೆ. ಇಲ್ಲಾಂದ್ರೆ ಆರೋಗ್ಯದ ಮೇಲೆ ತುಂಬಾ ತೊಂದರೆಗಳಾಗತ್ತೆ. ಆರೋಗ್ಯವನ್ನ ನೋಡ್ಕೊಳ್ಳಿ, ಆರೋಗ್ಯದ ಕಡೆ ಗಮನ ಕೊಡಿ ಜಾಸ್ತಿ. ಇನ್ನು ಕೆಲಸ ಅಂತ ಬಂದಾಗ ಹೇಗಿದೆ ಅಂತ ನೋಡೋದಾದ್ರೆ, ಕೆಲಸ ಕಾರ್ಯದಲ್ಲಿ ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ವ್ಯಾಪಾರದಲ್ಲಿ ಒಳ್ಳೆ ಲಾಭ ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಅದ್ಭುತವಾದಂತಹ ಲಾಭ ಇದೆ. ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಿದೆ. ಮತ್ತೆ ನೀವು ಅನ್ಕೊಂಡಿರೋ ಎಲ್ಲಾ ಕೆಲಸನೂ ಸಕ್ಸಸ್ ಆಗುತ್ತೆ. ಬರೀ ನಿಮ್ದು ಉದ್ಯೋಗಕ್ಕೆ ಸಂಬಂಧಪಟ್ಟಿದ ಅಷ್ಟೇ ಅಲ್ಲ, ವೈಯಕ್ತಿಕ ಕೆಲಸಗಳು, ಆಸ್ತಿ ವಿಚಾರದಲ್ಲಿ ಯಾವುದೋ ಸರ್ಕಾರದ ಕೆಲಸಗಳಾಗಬೇಕು, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೋ ಒಂದು ಕೆಲಸಗಳಾಗಬೇಕು, ಇದೆಲ್ಲವೂ ಕೂಡ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಏನೋ ಅನ್ಕೊಂಡಿರ್ತೀರಾ, ಸಣ್ಣ ಪುಟ್ಟದ್ದು, ಈ ತರದ್ದೆಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. ನಿಮ್ಮ ವೃತ್ತಿ, ನಿಮ್ಮ ಕೆಲಸ ಯಾವುದಕ್ಕೂ ಏನು ಅಡಚಣೆಗಳು ಇಲ್ಲ. ದಶಮಾಧಿಪತಿ ಶುಕ್ರ 2ನೇ ಮನೆಯಲ್ಲಿದ್ದಾರಲ್ಲ, ಹಾಗಾಗಿ ಇನ್ನು ಹಣಕಾಸಿನ ವಿಷಯದಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಫೈನಾನ್ಷಿಯಲಿ ಪ್ರಾಬ್ಲಮ್ ಇಲ್ಲ. 6ನೇ ಮನೆ ಅಧಿಪತಿ ಬುಧ ಗ್ರಹ 2ನೇ ಮನೆಯಲ್ಲಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಬದಲಾವಣೆ ಆಗುತ್ತೆ. 6ನೇ ಮನೆ ಅಧಿಪತಿ ಜೊತೆ ರಾಹು ಇರೋದ್ರಿಂದ ಏನೋ ಒಂದಿಷ್ಟು ಚೇಂಜಸ್, ಬಟ್ ಆ ಚೇಂಜಸ್ ನಿಮ್ ಕೆಲ್ಸಕ್ಕೆ ಏನೋ ಅಡ್ಡಿ ಮಾಡಲ್ಲ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಜಾಸ್ತಿ ಜವಾಬ್ದಾರಿ ಇರುತ್ತೆ, ಆದ್ರೆ ಪ್ರಾಬ್ಲಮ್ ಇಲ್ಲ. ಜಾಸ್ತಿ ಜವಾಬ್ದಾರಿ ಇರುತ್ತೆ, ಆದ್ರೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಜವಾಬ್ದಾರಿಗಳನ್ನ ನಿಭಾಯಿಸಿದಾಗ ನಿಮ್ಗೆ ನಿಮ್ಮದೇ ಆದ ಸ್ಥಾನಮಾನಗಳು ಸಿಕ್ಕತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಜವಾಬ್ದಾರಿಗಳು ತಗೊಳ್ಳೋದಕ್ಕೆ, ಬಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ಅದರಿಂದ ನಿಮ್ಗೆ ಬೇಕಾದಷ್ಟು ಅನುಕೂಲಗಳಾಗುತ್ತೆ. ಹಾಗಾಗಿ ಯಾವುದೂ ಕಷ್ಟ ಅಲ್ಲ ನಿಮ್ಗೆ. ವ್ಯಾಪಾರ, ಹಣಕಾಸಿನ ವಿಷಯ ಎಲ್ಲದರಲ್ಲೂ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಆದ್ರೆ ಮಾನಸಿಕ ಕಿರಿಕಿರಿಗಳು, ಕೆಲವ್ರ ಬಗ್ಗೆ ಅಸಮಾಧಾನ, ಇವತ್ತಿನ ನಿಮ್ಮ ಸಿಚುಯೇಷನ್ ಬಗ್ಗೆ ತುಂಬಾ ಟೆನ್ಷನ್. ಇವಾಗ ನೋಡಿ, ಸದ್ಯಕ್ಕೆ ಇವಾಗ ಸಾಲ ಇದೆ ಅನ್ಕೊಳ್ಳಿ, ಲೋನ್ ಇದೆ ಅನ್ಕೊಳ್ಳಿ, ಅದ್ರ ಬಗ್ಗೆನೇ ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬಿಡೋದು. ಅದ್ರ ಪಾಡ್ಗೆ ಅದಿರುತ್ತೆ. ಇವಾಗ ಏನ್ ಕೆಲಸ ಮಾಡ್ಬೇಕು ಅದ್ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು, ಪ್ರಯತ್ನ ಮಾಡಿದ್ರೆ ಮಾತ್ರ ನನ್ನ ಜೀವನದಲ್ಲಿ ಗೆಲುವು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ.
ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪಂಚಮಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಏನು ತೊಂದರೆ ಇಲ್ಲ. ಯಾಕಂದ್ರೆ ಪಂಚಮಾಧಿಪತಿ ಜೊತೆನಲ್ಲಿ ಭಾಗ್ಯಾಧಿಪತಿ ಬುಧ ಕೂಡ ಇರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳಾಗತ್ತೆ. ಮಕರ ರಾಶಿಯವರು ಮಾಡ್ಲೇಬೇಕಾಗಿರುವಂತ ಪರಿಹಾರ, ಪ್ರತಿ ದಿನ ತಪ್ಪದೆ ಹನುಮಾನ್ ಚಾಲಿಸ ಮಂತ್ರ ಹೇಳ್ಕೊಳ್ಳಿ. ಹಾಗೆ ಈ ವಾರದ ಶನಿವಾರ ಎಳ್ಳೆಣ್ಣೆ ದಾನ ಮಾಡ್ತಕ್ಕಂಥದ್ದು, ಹಾಗೆ ಅರಳಿ ಮರಕ್ಕೆ ಪ್ರದಕ್ಷಿಣೆ ಮಾಡುವಂಥದ್ದು. 9 ಪ್ರದಕ್ಷಿಣೆ ಮಾಡಿ, ಒಳ್ಳೇದಾಗತ್ತೆ. ಇದು ಮಿಸ್ ಮಾಡಬೇಡಿ ಆಯ್ತಾ. ಬೇರೆ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ ಶುಕ್ರ ಗ್ರಹ ಬಹಳ ಶುಭ. ಶುಕ್ರ ಬಂದ ಅಂದ್ರೆ ಅದೃಷ್ಟ ತಂದ. ನಾನು ಹೇಳಿದ್ದೆ ಲಾಸ್ಟ್ ವೀಕು, ನೀವು ಮನೆ ತಗೋಬೇಕಾ ಅಥವಾ ಕಾರ್ ತಗೋಬೇಕಾ, ಸದ್ಯಕ್ಕೆ ಈ ವಾರ ಬೇಡ, ಮುಂದಿನ ವಾರದಲ್ಲಿ ನೀವು ತಗೊಳ್ಳಿ ಅಂತ ಹೇಳಿದ್ದೆ. ನೋಡಿ, ಈ ವಾರ ಚೆನ್ನಾಗಿದೆ. ನಿಮ್ಮ ರಾಶಿಗೆ ಶುಕ್ರ ಬಂದಾಯ್ತು, ಚತುರ್ಥಾಧಿಪತಿ. ನೀವು ಪ್ರಾಪರ್ಟಿ ಏನಾದ್ರು ತಗೋಬೇಕು, ಸೈಟ್ ತಗೋಬೇಕು, ಮನೆ ತಗೋಬೇಕು, ಅಥವಾ ಕೃಷಿ ಭೂಮಿ ತಗೋಬೇಕು, ಅಥವಾ ಕಾರ್ ತಗೋಬೇಕು, ಯಾವ್ದೋ ವಾಹನ ತಗೋಬೇಕು ಅಂತ ಏನೇ ಅನ್ಕೊಂಡಿದ್ರು ಕೂಡ ಇದು ಸೂಕ್ತವಾದ ಸಮಯ. ನಿಮ್ಗೆ ತಗೊಳ್ಬಹುದು, ಅಂದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನಿಮ್ಗೆ ತಗೊಳ್ಳೋದಕ್ಕೆ ಅನುಕೂಲಗಳಾಗತ್ತೆ. ಲೋನ್ ಏನಾದ್ರೂ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಲೋನ್ ಸ್ಯಾಂಕ್ಷನ್ ಆಗತ್ತೆ. ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ರಾಹು ಇರ್ಬೋದು, ಬಟ್ ಶುಕ್ರನೊಟ್ಟಿಗೆ ರಾಹು ಅಶುಭ ಅಲ್ಲ. ಯಾಕಂದ್ರೆ ಶುಕ್ರ ರಾಹು ಮಿತ್ರರು. ರಾಹು ಅಸುರರ ರಾಜ, ಶುಕ್ರ ಅಸುರರ ಗುರು. ನೋಡಿ, ಇವಾಗ ದೇವೇಂದ್ರಾದಿ ಅಷ್ಟದಿಕ್ಪಾಲಕರು ಬೃಹಸ್ಪತಿಗಳ ಹತ್ರ ಕೇಳ್ಕೊಂಡ್ ಮಾಡ್ತಾರೆ. ಯಾವುದೇ ಕೆಲಸ ಆದ್ರೂ ಕೂಡ, ಏನೇನ್ ಡಿಸಿಷನ್ ತಗೋಬೇಕು, ಯಾವುದೇ ನಿರ್ಧಾರ ತಗೋಬೇಕು ಅಂದ್ರೆ, ಬೃಹಸ್ಪತಿ ಅಂದ್ರೆ ಗುರು, ದೇವಗುರು, ದೇವತೆಗಳಿಗೆ ಗುರು. ಗುರು ಅಂದ್ರೆ ಅವ್ರ ಹತ್ರ ಕೇಳಿ ಮಾಡ್ತಿರ್ತಾರೆ ಏನೇನ್ ಡಿಸಿಷನ್ ತಗೋಬೇಕು ಅಂದ್ರೂ ಕೂಡ. ಅದೇ ತರ ರಾಕ್ಷಸರು ಶುಕ್ರಾಚಾರ್ಯರ ಹತ್ರ ಕೇಳ್ತಿರ್ತಾರೆ, ಅವ್ರಿಗೆಲ್ಲ ಗುರು ಶುಕ್ರ. ಹಾಗಾಗಿ ಶುಕ್ರ ರಾಹು ಕಾಂಬಿನೇಷನ್ ಜಾತಕದಲ್ಲಿದ್ರು ಅಷ್ಟೇ, ಅದು ನೆಗೆಟಿವ್ ಅಲ್ಲ, ಅದು ಪಾಸಿಟಿವ್. ಬುಧನ್ ಜೊತೆನಲ್ಲಿ ಶುಕ್ರನಿಗೆ ಬುಧ ಮಿತ್ರ. ಹಾಗಾಗಿ ಇಲ್ಲಿ ಬುಧನ್ಗೆ ರಾಹು ಕಾಂಬಿನೇಷನ್ ಬಂದಾಗ ನಿಮ್ ಬುದ್ಧಿ ಜಾಸ್ತಿ ಓಡಕ್ ಶುರುವಾಗತ್ತೆ. ಅಂದ್ರೆ ಏನೋ ಒಂದು, ಕೆಲವ್ರು ಏನ್ ಮಾಡ್ತಾರೆ, ಏನೋ ಒಂದು ಆಸೆ ಪಟ್ಟಿದ್ದನ್ನ ತಗೊಂಡ್ಬಿಡ್ಬೇಕು ಅನ್ನೋದಷ್ಟೇ ಯೋಚನೆ ಮಾಡ್ತಾರೆ. ಇದು ತಗೊಳಕ್ ನನ್ಗೆ ಅನುಕೂಲ ಆಗತ್ತಾ, ಸಾಲ ಜಾಸ್ತಿ ಆಗತ್ತಾ, ಈ ಸಾಲ ಆದ್ರೆ ಹೆಂಗ್ ತೀರ್ಸೋದು, ನಾಳೆ ಏನ್ ಮಾಡೋದು, ಈ ತರ ತುಂಬಾ ಯೋಚನೆ ಮಾಡೋದು. ಸ್ವಲ್ಪ ಓವರ್ ಥಿಂಕಿಂಗ್ ಅಂತಾನೆ ಹೇಳ್ಬೋದು. ಈ ತರ ಜಾಸ್ತಿ ಯೋಚನೆ ಮಾಡ್ತೀರಾ. ಬಟ್ ನಿಮ್ಮ ಎಲ್ಲಾ ಯೋಚನೆ ಕರೆಕ್ಟ್ ಆಗಿರುತ್ತೆ, ಏನು ಆತಂಕ ಬೇಡ. ನಿಮಗೆ ಈ ವಾರದಲ್ಲಿ ಈ ತರದ್ದೇನಾದ್ರು ತಗೊಳ್ಳೋದಕ್ಕೆ ಅನುಕೂಲ. ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ಲಾಭ ತುಂಬಾ ಚೆನ್ನಾಗಿದೆ. ತುಂಬಾ ಅನುಕೂಲಗಳಾಗುತ್ತೆ. ವಿಶೇಷ ಏನ್ ಗೊತ್ತಾ, ಕುಂಭರಾಶಿಯವರಿಗೆ, ಯಾರೆಲ್ಲ ಕುಂಭರಾಶಿಯವರು ವಿದೇಶಕ್ಕೆ ಹೋಗ್ಬೇಕು ಉದ್ಯೋಗಕ್ಕೋಸ್ಕರ ಅಂತ ಅನ್ಕೊಂಡಿರ್ತೀರೋ, ಈ ವಾರದಲ್ಲಿ ವಿದೇಶಕ್ಕೆ ಹೋಗುವ ಅನುಕೂಲಗಳು. ನೋಡಿ, ವಿದೇಶಕ್ಕೆ ಹೋಗೋಕೆ ಏನೋ ಪ್ರಾಬ್ಲಮ್ ಆಗಿದೆ, ಏನೋ ಅಡೆತಡೆಗಳಾಗಿದೆ, ಅದೆಲ್ಲ ನಿವಾರಣೆ ಆಗುತ್ತೆ. ವಿದೇಶಕ್ಕೆ ಪ್ರಯಾಣ ಮಾಡುವಂತ ಸಾಧ್ಯತೆ ಇದೆ, ಅಥವಾ ವಿದೇಶಕ್ಕೆ ಹೋಗುವ ಅವಕಾಶ ನಿಮ್ಗೆ ಒದಗಿ ಬರುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಆಗುತ್ತೆ. ಸೂರ್ಯ 12ನೇ ಮನೇಲಿರೋದ್ರಿಂದ ಕೆಲಸಗಳು ಸ್ವಲ್ಪ ಪೆಂಡಿಂಗ್ ಆಗತ್ತೆ. ಸ್ವಲ್ಪ ಕೆಲಸದ ಕಡೆ ಗಮನ ಕೊಡಿ. ಶುಕ್ರ ನಿಮ್ ರಾಶಿಗೆ ಬಂದ್ಬಿಟ್ಟಿದ್ದಾರೆ. ಈ ಶುಕ್ರ ನಮ್ಮ ರಾಶಿಯಲ್ಲಿದ್ದಾಗ ಏನಾಗುತ್ತೆ, ನಮ್ಗೊಂಚೂರು ಸೋಂಬೇರಿತನ ಬಂದ್ಬಿಡುತ್ತೆ. ಅಂದ್ರೆ ಸೋಮಾರಿತನ ಕೊಡೋದು ಶನಿ. ಶುಕ್ರನಿಂದ ಯಾಕೆ ಬರುತ್ತೆ ಅನ್ಕೊಂಡ್ರೆ, ಶುಕ್ರ ಯಾವಾಗ್ಲೂ ಸುಖವಾಗಿರೋದನ್ನ ಬಯಸ್ತಾರೆ. ಈ ಶುಕ್ರ ನಮ್ ರಾಶಿಗೆ ಬಂದಾಗ ನೋಡಿದ್ದೆಲ್ಲ ತಗೊಳ್ಳೋದು, ಆಸೆ ಪಟ್ಟಿದ್ದೆಲ್ಲ ತಗೊಳ್ಳೋದು, ಸುಮ್ಮನೆ ಟ್ರಾವೆಲ್ ಮಾಡೋದು, ಟೈಮ್ ನ ವೇಸ್ಟ್ ಮಾಡೋದು, ಹಿಂಗಾಗತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಹಾಗೆ ಸಪ್ತಮಾಧಿಪತಿ ಸೂರ್ಯ ಗ್ರಹ 12ನೇ ಮನೆಯಲ್ಲಿರೋದ್ರಿಂದ ಸಂಗಾತಿಯ ವಿಷಯದಲ್ಲಿ ಸ್ವಲ್ಪ ಬಾಧೆ ಇರುತ್ತೆ. ನಿಮ್ಮ ಸಂಗಾತಿಗೆ ಏನೋ ತೊಂದರೆ ಆಗ್ತಾ ಇದೆ, ಅಥವಾ ಅವ್ರ ಆರೋಗ್ಯದಲ್ಲಿ ಏನೋ ತೊಂದರೆ ಆಗ್ತಾ ಇದೆ, ಅವ್ರ ವಿಷಯದಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ನಿಮ್ಮ ಸಂಗಾತಿಯ ಕಡೆ ಗಮನ ಕೊಡಿ. ಅವ್ರ ಉದ್ಯೋಗದಲ್ಲಿ ತೊಂದರೆ ಆಗ್ಬಹುದು, ಅವ್ರ ಕೆಲಸ ಕಳ್ಕೋಬಹುದು, ಅಥವಾ ಅವರ ಆರೋಗ್ಯದಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ಬಹುದು. ಏನೋ ಒಂದು ವಿಷಯದಲ್ಲಿ ನಿಮ್ಗೆ ಸಂಗಾತಿ ವಿಷಯದಲ್ಲಿ ಸಮಸ್ಯೆ ಆಗತ್ತೆ. ಅಥವಾ ಯಾರಿಗೆ ಈಗ ಕುಂಭರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಪ್ರಾಬ್ಲಮ್ ಇದೆ, ಜಗಳ ಮನಸ್ತಾಪಗಳಿದೆ, ಅದು ಇನ್ನೂ ಜಾಸ್ತಿ ಆಗ್ಬೋದು. ಸಪರೇಟ್ ಆಗೋ ಸಾಧ್ಯತೆನೂ ಇರುತ್ತೆ. ಈ ವಿಷಯವಾಗಿ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ನೀವು. ಅಂದ್ರೆ ಆತರ ಏನಾದ್ರು ಅವ್ರ ಕಡೆಯಿಂದನೇ ಸಪರೇಟ್ ಆಗ್ಬೇಕು, ಬೇರೆ ಆಗ್ಬೇಕು ಅಂತ ಬಂದ್ರೂ ಕೂಡ ಸದ್ಯಕ್ಕೆ ನೀವು ಏನು ನಿರ್ಧಾರ ತಗೋಬೇಡಿ. ಯಾಕೆಂದ್ರೆ ಈ ಕ್ಷಣದ ನಿರ್ಧಾರ ಆಮೇಲೆ ಯೋಚನೆ ಮಾಡ್ಬೇಕಾಗತ್ತೆ. ಸಪ್ತಮಾಧಿಪತಿ 12ನೇ ಮನೇಲಿ ಕುಜನ್ ಜೊತೆ ಕೋಪದಿಂದ, ನಿಮ್ಮ ಸಂಗಾತಿಯ ವಿಷಯದಲ್ಲಿ ಕೋಪದಿಂದ, ಆತರದಿಂದ ತೀರ್ಮಾನಗಳು ತಗೊಳ್ಳೋ ಸಾಧ್ಯತೆಗಳಾಗತ್ತೆ. ಹಾಗೆ ಮಾಡೋದು ಬೇಡ. ಇದೊಂದು ವಿಷಯದಲ್ಲಿ ಸ್ವಲ್ಪ ಗಮನ ಕೊಡಿ, ಅಂದ್ರೆ ಗಮನದಿಂದ ಇರಿ, ಅಂದ್ರೆ ಕೇರ್ಲೆಸ್ ಮಾಡಬೇಡಿ. ಇನ್ನು ಪಂಚಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ, ಪಂಚಮದಲ್ಲಿ ಗುರು ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ಕುಂಭ ರಾಶಿಯವರಿಗೆ ನಿಮ್ಮ
ಭವಿಷ್ಯದ ಬಗ್ಗೆ ತುಂಬಾ ಕೆಲವೊಂದು ಅಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಉತ್ತಮ ತೀರ್ಮಾನ ತಗೊಳ್ತೀರಾ. ಮಕ್ಕಳ ವಿಷಯದಲ್ಲಿ ತುಂಬಾ ಚೆನ್ನಾಗಿದೆ. ಮಕ್ಕಳ ಎಜುಕೇಶನ್ ಆಗಿರ್ಬೋದು, ಅವರ ಒಂದು ವೃತ್ತಿ, ದೊಡ್ಡವರಾದ್ರೆ ಅವರ ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ, ಈ ತರ ಮಕ್ಕಳ ವಿಷಯದಲ್ಲಿ ಟೆನ್ಷನ್, ಚಿಂತೆಗಳು ಏನು ಇರೋದಿಲ್ಲ. ಬಹಳ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ವಾರ ನಿಮ್ಗೆ. ಮೀನರಾಶಿ. ಮೀನರಾಶಿಯವರಿಗೆ 11ನೇ ಮನೆಯಲ್ಲಿ ಮಂಗಳ ಗ್ರಹ ಇದ್ದಾನೆ. ಬಹಳ ಶುಭ. ಯಾಕಂದ್ರೆ ಧನಾಧಿಪತಿ ಆಗಿರೋದ್ರಿಂದ ನಿಮಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲಗಳನ್ನ ಮಂಗಳ ಗ್ರಹ ಮಾಡ್ಕೊಡ್ತಾರೆ. ಎಲ್ಲೋ ದುಡ್ಡು ಬರಬೇಕಿತ್ತು ಯಾವ ಕಡೆಯಿಂದನೋ ಅದು ಬರುತ್ತೆ. ಇನ್ವೆಸ್ಟ್ ಮಾಡಿರ್ತೀರಾ ಯಾವುದೋ ಒಂದು ಕಂಪನಿಗೆ, ಅದರಿಂದ ಲಾಭ ಬರಬೇಕು. ಆ ಒಂದು ಲಾಭ ಬರುವಂತದ್ದು, ಯಾರಿಗೋ ದುಡ್ಡು ಕೊಡ್ಬೇಕಿತ್ತು ಅದನ್ನ ಕೊಟ್ಟು ಕ್ಲಿಯರ್ ಮಾಡುವಂಥದ್ದು, ಸಾಲದ ಹೊರೆ ಅಂತ ಇರುವಂತವ್ರಿಗೆ ಸಾಲದ ಹೊರೆಯಿಂದ ಮುಕ್ತಿಯನ್ನ ಪಡೆಯುವಂಥದ್ದು. ಹೀಗೆ ಹಣಕಾಸಿನ ವಿಷಯ ಅಂತ ಬಂದಾಗ ಪರ್ಟಿಕ್ಯುಲರ್ ಆಗಿ ಚೆನ್ನಾಗಿದೆ ಈ ವಾರ ಮೀನರಾಶಿಯವರಿಗೆ. ಆದ್ರೆ 12ನೇ ಮನೆಯಲ್ಲಿ ಶುಕ್ರ ಮತ್ತೆ ಬುಧ ಇರೋದ್ರಿಂದ ಆಸ್ತಿಯ ವಿಚಾರದಲ್ಲಿ ಕೆಲಸಗಳು ಸಕ್ಸಸ್ ಆಗಲ್ಲ. ಚತುರ್ಥದಲ್ಲಿ ಗುರು ಇದ್ರೂ ಕೂಡ, ಚತುರ್ಥಾಧಿಪತಿ ನೋಡಿ, ಗುರು ಚತುರ್ಥದಲ್ಲಿದ್ರು ಅವನು ವಕ್ರ ಆಗಿದ್ದಾರೆ. ಗುರು ಚತುರ್ಥದಲ್ಲಿದ್ರೂ ಕೂಡ ವಕ್ರ ಆಗಿರೋದ್ರಿಂದ ಅಷ್ಟು ಶುಭ ಫಲ ಕೊಡೋದಿಲ್ಲ. ಚತುರ್ಥಾಧಿಪತಿ ಬುಧ 12ನೇ ಮನೆಯಲ್ಲಿರೋದ್ರಿಂದ ಆಸ್ತಿ ವಿಚಾರ ಅಂತ ಬಂದಾಗ ನೀವು ಮಾರಾಟ ಮಾಡ್ಬೇಕು ಅಂತಿದ್ರೆ ಸೂಕ್ತವಾದ ಸಮಯ. ಖಂಡಿತ ಸೇಲ್ ಆಗುತ್ತೆ. ಅಯ್ಯೋ ತುಂಬಾ ದಿನದಿಂದ ನಾನು ಒಂದು ಪ್ರಾಪರ್ಟಿ ಸೇಲ್ಗಿಟ್ಟಿದ್ದೀನಿ, ಏನ್ ಮಾಡಿದ್ರು ಅದು ಸೇಲ್ ಆಗ್ತಾ ಇಲ್ಲ, ಒಳ್ಳೆ ಬೆಲೆಗೆ ಯಾರು ಕೇಳ್ತಾ ಇಲ್ಲ, ಆ ತರದ ಪ್ರಾಬ್ಲಮ್ ಇದ್ರೆ ಈ ವಾರದಲ್ಲಿ ಖಂಡಿತ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕಂದ್ರೆ ಚತುರ್ಥಾಧಿಪತಿ ರಾಹು ಜೊತೆ 12ನೇ ಮನೆಯಲ್ಲಿದ್ದಾನೆ. ಒಂದು ಪ್ರಾಪರ್ಟಿಯನ್ನ, ಒಂದು ಆಸ್ತಿಯನ್ನ ನೀವು ಕಳ್ಕೊಳ್ಳುವಂಥದ್ದು, ಅದು ಸೇಲ್ ಮಾಡುವಂಥದ್ದು, ಮಾರಾಟ ಆಗುವಂಥದ್ದಾಗುತ್ತೆ. ಆದರೆ ತಗೊಳ್ಬೇಕು ಅಂತಿದ್ರೆ ಅದಕ್ಕೆ ಅನುಕೂಲ ಆಗಲ್ಲ. ಹಾಗೆ ಆಸ್ತಿಯ ವಿಚಾರದಲ್ಲಿ ವ್ಯಾಜ್ಯಗಳಿದೆ, ಸ್ವಲ್ಪ ಕೇಸು, ಕೋರ್ಟು ಅಂತ ಓಡಾಡ್ತಾ ಇದ್ದೀರಾ, ಈ ತರದ್ದು ಯಾವುದೇ ಸಮಸ್ಯೆಗಳು ಈ ವಾರದಲ್ಲಿ ಬಗೆಹರಿಯೋದಿಲ್ಲ. ಯಾಕಂದ್ರೆ ಚತುರ್ಥ ಭಾವ ಅಷ್ಟು ಶುಭದಾಯಕವಾಗಿಲ್ಲ. ಆದ್ರೆ ಮಾರಾಟ ಮಾಡೋ ವಿಷಯದಲ್ಲಿ ಚೆನ್ನಾಗಿದೆ. ಯಾಕೆಂದ್ರೆ ಅಲ್ಲಿ ಸೇಲ್ ಆಯ್ತು ಅಂದ್ರೆ ಇಮಿಡಿಯೇಟ್ ನಿಮ್ಗೆ ಅದರಿಂದ ದುಡ್ಡೇ ಬರೋದು. ಧನಾಧಿಪತಿ ಲಾಭದಲ್ಲಿದ್ದಾನಲ್ಲ, ಯಾವುದೋ ಒಂದು ಮೂಲದಿಂದ ದುಡ್ಡು ಬರ್ಬೇಕಲ್ಲ, ಇದು ಕೂಡ ಒಂದು ಆದಾಯದ ಮೂಲ ಈ ಸಲ ಈ ವಾರದಲ್ಲಿ ಅಂತ ಅನ್ಕೋಬಹುದು. ಇನ್ನು 2ನೇ ವಿಚಾರ, ಪಾರ್ಟ್ನರ್ಶಿಪ್ ಅಲ್ಲಿ ಯಾರ್ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದಾರೆ, ನಿಮಗೂ ನಿಮ್ಮ ಪಾರ್ಟ್ನರ್ ನಡುವೇನು ಜಗಳ ಮನಸ್ತಾಪಗಳಾಗಬಹುದು, ಅನುಮಾನಗಳು ಸೃಷ್ಟಿ ಆಗ್ಬೋದು, ಅವ್ರ ಬಗ್ಗೆ ನಿಮ್ಗೆ ಅನುಮಾನ ಬರ್ಬೋದು, ಅಥವಾ ನಿಮ್ ಬಗ್ಗೆ ಅವ್ರಿಗೆ ಅನುಮಾನ ಬರ್ಬೋದು. ನಿಮ್ಮ ಒಂದು ಬಾಂಡಿಂಗ್ ಏನಿರುತ್ತೆ, ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋದು ಅಂದ್ರೆ ಸುಮ್ಮನೆ ಅಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಅದು ಕಡಿಮೆ ಆಗುವಂಥದ್ದು ಎಲ್ಲೋ ಒಂದ್ ಕಡೆ ಅವರ ಮಾತು ಅಥವಾ ನಿಮ್ಮ ಮಾತು ಇಬ್ಬರಲ್ಲಿ ಮನಸ್ತಾಪಗಳನ್ನ ಉಂಟು ಮಾಡುವಂಥದ್ದಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅನ್ಕೋಬೇಡಿ. ನೋಡಿ, ಸಪ್ತಮಾಧಿಪತಿ ಜೊತೆನಲ್ಲಿ ರಾಹು. ರಾಹು ಅಂದ್ರೇನೆ ಒಂಥರ ಮಾಯೆ. ಸುಳ್ಳನ್ನ ಸತ್ಯ ಅಂತ ಅನ್ಕೊಳ್ಬೋದು. ಯಾರೋ ಏನೋ ಹೇಳಿರ್ತಾರೆ, ಅವ್ನು ನಿನ್ಗೆ ಮೋಸ ಮಾಡ್ತಿದ್ದಾನೆ ನೋಡು ಅಂತೇಳಿ, ಅದು ನಿಮ್ಗೆ ನಿಜ ಅನ್ಸ್ಬಿಡ್ಬೋದು. ಆದ್ರೆ ಕೂಲಂಕುಷವಾಗಿ ಪರಿಶೀಲಿಸಿ. ಎಷ್ಟು ವರ್ಷಗಳಿಂದ ನಿಮ್ಮ ಒಂದು ಸ್ನೇಹ ಇದೆ, ಎಷ್ಟು ವರ್ಷಗಳಿಂದ ನೀವು ಇಬ್ರು ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಇದನ್ನೆಲ್ಲ ಮನಗಂಡು ಇಷ್ಟು ವರ್ಷದಲ್ಲಿ ಆಗದ ಮೋಸ ಈಗ ಯಾಕೆ ಆಗತ್ತೆ, ಸರಿಯಾಗಿ ತಿಳ್ಕೊಂಡು ನೀವು ಮುಂದುವರಿಬೇಕಾಗತ್ತೆ. ಮತ್ತೊಂದು ಮುಖ್ಯವಾದ ವಿಚಾರ, ನಿಮ್ಮ ಆರೋಗ್ಯ. ನಿಮ್ಮ ರಾಷ್ಟ್ರಾಧಿಪತಿ ಗುರು ಆಲ್ರೆಡಿ ವಕ್ರ ಆಗಿದ್ದಾರೆ. 12ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಬರುತ್ತೆ. ಆಲ್ರೆಡಿ ಅನಾರೋಗ್ಯ ಸಮಸ್ಯೆ ಇದೆ ಅನ್ನೋರಿಗೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು. ರವಿ ಬೇರೆ ಈ ವಾರದ ಕೊನೆಯಲ್ಲಿ 12ನೇ ಮನೆಗೆ ಬರ್ತಾ ಇರೋದ್ರಿಂದ ಬ್ಯಾಕ್ ಪೈನ್ ಇರ್ತಕ್ಕಂಥವ್ರಿಗೆ, BP ಇರುವಂತವ್ರಿಗೆ ಸ್ವಲ್ಪ ಅದು ಉಲ್ಬಣ ಆಗುವಂಥದ್ದು, ಶುಗರ್ ಇದ್ರೆ ಅದು ಜಾಸ್ತಿ ಆಗುವಂಥದ್ದು. ಯಾಕಂದ್ರೆ ಕುಂಭ ರಾಶಿ ರಕ್ತ ಸಂಚಾರದ ರಾಶಿ. ಅಲ್ಲಿ ರವಿ ಬಂದಾಗ ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟ್ ಆಗುವಂಥದ್ದು, ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಕೊಡುವಂಥದ್ದು, ಅಥವಾ ರಕ್ತ ಸಂಚಾರದಲ್ಲಿ ತಡೆ ಆಗುವಂಥದ್ದು, BP ವೇರಿಯೇಷನ್ ಆಗುತ್ತೆ ಇದರಿಂದ. ಹಾಗೆ ಶುಕ್ರ ಇದಾನಲ್ವಾ, ಅದು ಶುಗರ್ನ ಜಾಸ್ತಿ ಮಾಡುವಂಥದ್ದು. ಈ ತರ ಆರೋಗ್ಯದ ಕಡೆಗೆ ಗಮನ ಕೊಡಿ. ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ಏನು ತೊಂದರೆ ಇಲ್ಲ. ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೂ ಅಷ್ಟೇ, ಕೆಲಸದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಕೆಲಸದಲ್ಲಿ ಹಣಕಾಸಿನ ವಿಷಯದಲ್ಲಿ ಏನು ಸಮಸ್ಯೆ ಇಲ್ಲ. ಆರೋಗ್ಯದ ಕಡೆ ಗಮನ ಕೊಡಿ. ಹಾಗೆ ಈ ಒಂದು ಆಸ್ತಿ ವಿಚಾರದಲ್ಲಿ ಏನು ಬಗೆಹರಿದೇ ಇರೋದ್ರಿಂದ ತುಂಬಾ ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡ್ಬೇಡಿ. ಪ್ರಯತ್ನ ಮಾಡಿ, ಆದ್ರೆ ನಿಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ಅದಕ್ಕೆ ಟೈಮ್ ಕೊಡಕ್ ಹೋಗ್ಬೇಡಿ. ಹೇಗೂ ಈ ವಾರ ಆಗಲ್ಲ. ಬಟ್ ನಿಮ್ಗೆ ಬುಧ ಗ್ರಹ ನಿಮ್ಮ ರಾಶಿಗೆ ಬಂದ್ಮೇಲೆ ನಿಮ್ ಕೆಲಸಗಳು ಸಕ್ಸಸ್ ಆಗೇ ಆಗುತ್ತೆ. ಯಾಕಂದ್ರೆ ನಿಮ್ಮ ರಾಶಿ ಬುಧನೇ ನೀಚ ಸ್ಥಾನ ಆಗಿದ್ರು ಕೂಡ ಅಲ್ಲಿ ನಿಮ್ಮ ರಾಶಿಗೆ ಬಂದಾಗ ಚಂದ್ರನ್ ಜೊತೆ ಇರ್ತಾರಲ್ವಾ,
ಅದು ನೀಚಭಂಗ ರಾಜಯೋಗ ಆಗಿ ನಿಮ್ಗೆ ಶುಭ ಫಲವನ್ನೇ ಕೊಡುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಯೋಗಕಾರಕನಾದಂತಹ ಮಂಗಳ ಗ್ರಹ ಪಂಚಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಇದು ಬಹಳ ಶುಭವನ್ನ ತರುವಂತಹ ಒಂದು ಭಾವ ಅಂತ ಹೇಳ್ಬೋದು. ಗುರು ಕೇಂದ್ರದಲ್ಲಿ ಇದ್ರೂ ಕೂಡ 5ನೇ ಮನೆನ 9ನೇ ಮನೆ ಅಧಿಪತಿ ನೋಡ್ತಾ ಇರೋದ್ರಿಂದ ಚೆನ್ನಾಗಿದೆ. ಹೈಯರ್ ಎಜುಕೇಶನ್ಗೆ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋಗೆ ಅವಕಾಶಗಳು ಸಿಗುತ್ತೆ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಏನೋ ಒಂದು ಅದೃಷ್ಟ ನಿಮ್ಗೆ ಸಿಗ್ಬೇಕು ಅಂತ ಅನ್ಕೊಂಡಿದ್ರೆ ಆ ವಿಷಯದಲ್ಲೂ ಕೂಡ ಒಂದಷ್ಟು ಅನುಕೂಲಗಳಾಗುತ್ತೆ. ಆದ್ರೆ ನಿಮ್ಮ ರಾಶಿಯಲ್ಲೇ ಕುತ್ಕೊಂಡಿರುವಂತಹ ಶನಿಗೆ ಪರಿಹಾರ ಮಾಡೋದು ಮರಿಬೇಡಿ. ಯಾಕೆಂದ್ರೆ ತುಂಬಾ ತಡೆ ಹಾಕ್ತಾ ಇರ್ತಾನೆ ಎಲ್ಲಾ ಕೆಲಸಗಳಿಗೂ. ಶನಿವಾರ ಎಳ್ಳೆಣ್ಣೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಗುರು ವಕ್ರನಾಗಿರೋದ್ರಿಂದ ಕೊಡುವಂತಹ ಶುಭ ಫಲವನ್ನ ಸ್ಲೋ ಮಾಡ್ತಾರೆ. ಹಾಗಾಗಿ ಗುರುವಿಗೆ ಪರಿಹಾರಾರ್ಥವಾಗಿ ಪ್ರತಿದಿನ ಗುರುಪಾದುಕ ಮಂತ್ರ ಹೇಳ್ಕೊಳ್ಳಿ. ಈ ವಾರದ ಗುರುವಾರ ಕಡ್ಲೆಬೇಳೆನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ, ಒಳ್ಳೇದಾಗತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.